ಸ್ನೇಹಿತರೆ, ಹಾಗಾದ್ರೆ ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ SMPL ಅಂತ, ಸುವರ್ಣವೇದ್ ಮಿಲಿನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇ ಕಾಮರ್ಸ್ ಶಾಪಿಂಗು. ಈ ಕಂಪನಿ ಆಪರೇಟ್ ಆಗ್ತಾ ಇರೋದು ಪೂನಾದಿಂದ. ಈ ಕಂಪನಿ ಟೋಟಲ್ ಪೂನಾದಿಂದ ಆಪರೇಟ್ ಆಗುತ್ತೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ಓನ್ ಯೂನಿಟ್ ಇರೋದು ಸತಾರಾದಲ್ಲಿ, ಮಹಾರಾಷ್ಟ್ರ. ಸ್ನೇಹಿತರೆ, ಈ ಕಂಪನಿ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ನರೋಳೆ ಸರ್ ಅಂತ. ಈ ಕಂಪನಿ ದ ಲೀಗಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇ ಕಾಮರ್ಸ್ ಬಿಸಿನೆಸ್ಗೆ ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೋ ಅವೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಒಳಗೊಂಡಿದೆ. ಸೊ ಇದರಲ್ಲಿ ಒಂದು ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ಸಮಸ್ಯೆ ಏನು ನಮಗೆ ಅಂತ ನೋಡೋದಾದ್ರೆ, ಸೈಂಟಿಫಿಕ್ಲಿ ತುಂಬಾ ಸಂಶೋಧನೆಗಳು ಏನ್ ಹೇಳ್ತಿದೆ ಅಂದ್ರೆ, ಸೊ ತ್ರಿಬಲ್ ಅಂತ, ಈಗ ಲಿವ್ ಲಾಂಗ್ ಲೈಫ್ ಅಂತ, ಗುಡ್ ಹೆಲ್ತ್ ಅಂಡ್ ಗುಡ್ ಲೈಫ್. ಸೊ ಬಹಳ ಜನ ಎಲ್ಲರೂ ದೀರ್ಘಾಯಸ್ಸು ಬೇಕು ಅಂತ ಇಷ್ಟಪಡ್ತೀವಿ, ಬಟ್ ಕೆಲವರು ಜನ ಮಾತ್ರ ದೀರ್ಘಾಯಸ್ಸು ಅಂತ ಇದೀವಿ. ಸೊ ಮೆಡಿಕಲ್ ಸೈನ್ಸ್ಗಳು ಏನ್ ಹೇಳ್ತಿದೆ ಅಂದ್ರೆ, ಇಂಡಿಯಾದಲ್ಲಿ ಏನ್ ಜನರೇಷನ್ಸ್ ಇದೆ, ಈಗಿನ ಜನರೇಷನ್ ಅವ್ರದ್ದು ದೇಹದ ವಯಸ್ಸು, ಅವರ ಡೇಟ್ ಆಫ್ ಬರ್ತ್ ವಯಸ್ಸಿನ ದೇಹದ ವಯಸ್ಸು 1 to 3 ಆಗಿದೆ ಅಂತ. ಈಗಿನ ಜನರೇಷನ್ ಅಂದ್ರೆ ದೇಹದ ವಯಸ್ಸೇ ಬೇರೆ, ನಾವು ಹುಟ್ಟಿದ ವಯಸ್ಸೇ ಬೇರೆ. ಅಂದ್ರೆ ಈಗ ಏನಾಗುತ್ತೆ, ಈಗ ಆಲ್ರೆಡಿ ಒಂದು ಏಜ್ ಆಗಿದೆ, ಒಂದು 40 ವರ್ಷ ಆಗಿದೆ ಅಂದ್ರೆ ಅವರ ದೇಹದ ವಯಸ್ಸು ಮತ್ತು ಅವರ ಹುಟ್ಟಿದ ದಿನಾಂಕಕ್ಕೂ 20 ರಿಂದ 30 ವರ್ಷ ವ್ಯತ್ಯಾಸಗಳಾಗಿದೆ ಅಂತ ಹೇಳುತ್ತೆ ರಿಸರ್ಚ್ ಡಾಕ್ಯುಮೆಂಟ್ಸ್ಗಳು. ಅಂದ್ರೆ ಹಿಂದಿನ ಕಾಲದಲ್ಲಿ ಇಷ್ಟೊಂದು ಜನ ಡಾಕ್ಟರ್ಸ್ ಇರ್ಲಿಲ್ಲ, ವೈದ್ಯರಿರ್ಲಿಲ್ಲ ನಮ್ಮ ತಾತ ಮುತ್ತಾದ್ರ ಕಾಲದಲ್ಲಿ, ಬಟ್ ಅವ್ರು 100 ವರ್ಷ ಬದುಕ್ತಾ ಇದ್ರು. ಸೊ ಈಗ ಮೆಡಿಕಲ್ಸ್ ಎಕ್ಸ್ಪರ್ಟ್ಸ್ಗಳು ಇದಾರೆ ನಮ್ಮಲ್ಲಿ. ಮೆಡಿಕಲ್ ಶಾಪ್ ಜಾಸ್ತಿ ಇದೆ, ಡಾಕ್ಟರ್ಸ್ ಇದ್ದಾರೆ, ನರ್ಸಿಂಗ್ ಹೋಮ್ ಇದಾವೆ, ಹಾಸ್ಪಿಟಲ್ಸ್ ಇದೆ. ಆದ್ರೂ ಇವತ್ತು ಬೇಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಬೇಗ ಸಾವು ಬರ್ತಾ ಇದೆ. ಸೊ ಅದಕ್ಕೆ ಈಗಿನ ಮೆಡಿಕಲ್ ಸೈನ್ಸ್ಗಳು ರಿಸರ್ಚ್ ಇಂಡಿಯಾದಲ್ಲಿ ಈಗ ಏನ್ ಯಂಗ್ಸ್ಟರ್ಸ್ ಇದ್ದಾರೆ ಇವ್ರದೊಂದು ತುಂಬಾ ಕಠಿಣವಾಗಿದೆ ಅಂತ. ಅಂದ್ರೆ ಅವರ ದೇಹದ ವಯಸ್ಸು ಅವರು ಡೇಟ್ ಆಫ್ ಬರ್ತ್ ವಯಸ್ಸಿನ ತುಂಬಾ 2 ರಿಂದ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಮೆಡಿಕಲ್ ಸೈನ್ಸ್. ಹಾಗಾದ್ರೆ ಇದಕ್ಕೆ ಈಗ ಇಡೀ ಜಗತ್ತಿನಾದ್ಯಂತ ಒಂದು ಸಂಶೋಧನೆಗಳು ನಡೀತಾ ಇದೆ, ಎಲ್ಲ ಅಡ್ವಾನ್ಸ್ ರಿಸರ್ಚ್ಗಳು ನಡೀತಾ ಇದೆ. ಇದರದು ವಿಶೇಷ ಏನು ಅಂತಂದ್ರೆ, ಈಗೆಲ್ಲ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡ್ತಿರೋದು, ಎಲ್ಲ ಪ್ರೊಡಕ್ಷನ್ಸ್ ರೆಡಿ ಆಗ್ತಾ ಇರೋದು ರಿವರ್ಸ್ ಏಜ್ ಬಗ್ಗೆ. ರಿವರ್ಸ್ ಏಜ್ ಅಂತ ಏನ್ ರಿವರ್ಸ್ ಏಜ್ ಅಂದ್ರೆ, ಈಗ ನಾವು ಒಂದು 50 ವರ್ಷ ಆಗೈತೆ, 55 ವರ್ಷ ಆಗೈತೆ ಅಂದ್ರೆ ನಾನು ಈಗ ಮನಸ್ಸು ಮಾಡಿದ್ರೆ ಯಂಗರ್ ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು. ಅಂದ್ರೆ 25 ವರ್ಷಕ್ಕೆ ನಾವು ಹೆಂಗಿದ್ವೋ, ಫಿಸಿಕಲಿ ಫಿಟ್ ಹೆಂಗಿದ್ವೋ ಹಾಗೇನೆ ಮೆಂಟಲಿ ಮತ್ತು ಫಿಸಿಕಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಇರ್ಬೋದು. ಇದ್ರ ಮೇಲೆನೆ ಇಡೀ ವರ್ಲ್ಡ್ ವೈಡ್ ರಿಸರ್ಚ್ಗಳು ನಡೀತಾ ಇದೆ ರಿವರ್ಸ್ ಏಜ್ ಬಗ್ಗೆ. ಈಗ ನಮ್ಗೆ ಏಜ್ ಎಷ್ಟೇ ಆಗಿರ್ಬೋದು, 100 ವರ್ಷ ಆಗಿರ್ಬೋದು, 100 ವರ್ಷ ಆದರೂ ಸಹ ರಿವರ್ಸ್ ಏಜ್ ಮಾಡ್ಕೋಬಹುದು. ಸೊ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು ಪ್ರತಿಯೊಬ್ಬ ವ್ಯಕ್ತಿನೂ. ಸೊ ಹಾಗಾದ್ರೆ ಈಗ ನಾವು ಆಲ್ರೆಡಿ ಶುಗರ್, BP, ಅಸ್ತಮನ, ಅಲರ್ಜಿನ ಏನೋ ಬಂದಿದೆ. ಈಗ ನಾವು ಆಲ್ರೆಡಿ ಒಂದು 40 ವರ್ಷ ಆಗಿದೆ ಅಂದ್ರೆ ಎಲ್ಲರಿಗೂ ಅನ್ಹೆಲ್ತಿನೇ, ಯಾರು ಹೆಲ್ತಿ ಇಲ್ಲ ಇಂಡಿಯಾದಲ್ಲಿ. ಬಟ್ ಚೆಕ್ ಮಾಡಿಸ್ಕೊಂಡಿರಲ್ಲ ಅಷ್ಟೇ ರಿಪೋರ್ಟ್. ಅಂದ್ರೆ ಫೈನಲ್ ಸ್ಟೇಜಿಗೆ ಬಂದಾಗ ಮಾತ್ರ ಅದು, ಅಥವಾ 3rd ಸ್ಟೇಜ್ ಎಲ್ಲ ಬಂದಾಗ ಯಾವುದೇ ದೀರ್ಘಾವಧಿ ಕಾಯಿಲೆಗಳು, ಪೇನ್ ಬರುತ್ತೆ, ಕೆಲವು ಕಾಯಿಲೆಗಳು ಸೈಲೆಂಟ್ ಕಿಲ್ಲರ್ಗಳು ಇರ್ತವೆ. ಈಗ ಏನ್ ಕಳ್ಕೊಂಡ್ಬಿಟ್ಟಿದ್ವೋ ಆ ಕಳ್ಕೊಂಡಿರುವಂತ ಎಲ್ಲ ಆರೋಗ್ಯವನ್ನ ಮತ್ತೆ ಪಡ್ಕೋಬಹುದು. ಇದನ್ನೇ ರಿವರ್ಸ್ ಏಜ್ ಅಂತ. ಇಟ್ಸ್ ಎ ನ್ಯೂ ಟ್ರೆಂಡ್, ನ್ಯೂ ವೇ, ದ ಇಟ್ಸ್ ಹೊಸ ಸಿಸ್ಟಮ್ ಇಡೀ ಪ್ರಪಂಚಾದ್ಯಂತ. ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ವರ್ಲ್ಡ್ ವೈಡ್. ಸ್ನೇಹಿತರೆ, ಹಾಗಾದ್ರೆ ಈಗ ಆಲ್ರೆಡಿ ನಾವು ಇಲ್ಲೊಂದು ಪ್ರಾಡಕ್ಟ್ ಇದೆ, ಟೋಟಲಿ ಅಡ್ವಾನ್ಸ್ ಪ್ರಾಡಕ್ಟ್, ಜಗತ್ತಿಗೆ ಇದು ಹೊಸದು, ಪ್ರಪಂಚಕ್ಕೆ ವರ್ಲ್ಡ್ ವೈಡ್ ನಂಬರ್ 1 ಪ್ರಾಡಕ್ಟ್. ಪ್ರಪಂಚದಲ್ಲಿ ಈ ತರ ಫಾರ್ಮುಲೇಷನ್ ಎಲ್ಲೂ ಇಲ್ಲ. ಈ ಪ್ರಾಡಕ್ಟ್ ಓನ್ಲಿ ರಿವರ್ಸ್ ಏಜ್ ಬಗ್ಗೆ ಫೋಕಸ್ ಮಾಡತ್ತೆ. ಬಟ್ ಇಂಡಿಯನ್ ಪ್ರಾಡಕ್ಟ್, ಟೋಟಲ್ ಹೆಲ್ತ್ ಪ್ಯಾಕೇಜ್, ಒಂದೇ ಪ್ರಾಡಕ್ಟ್, ಎಲ್ಲ ಇಡೀ ದೇಹದ
ವ್ಯವಸ್ಥೆಗಳ ಮೇಲೆ ಕೆಲಸ ಮಾಡೋಂಥ ಪ್ರಾಡಕ್ಟು. ಹಾಗಾದ್ರೆ ಈಗ ರೀಬಿಲ್ಡ್ ಇದೇನ್ ಮಾಡುತ್ತೆ ಅಂದ್ರೆ ರೀಬಿಲ್ಡ್ ಅವರ್ ಹೆಲ್ತ್, ರೀಕ್ಲೈಮ್ ಯುವರ್ ಲೈಫ್. ಸೊ ನಾವು ಏನ್ ಕಳ್ಕೊಂಡಿದ್ವೋ ಎಲ್ಲ ಆರೋಗ್ಯವನ್ನ ಪುನರ್ ನಿರ್ಮಾಣ ಮಾಡ್ಕೋಬಹುದು. ನಾವು ಆಲ್ರೆಡಿ ರಿವರ್ಸ್ ಏಜ್ ಮಾಡ್ಕೊಳೋದ್ರಿಂದ ನಾವು ಕಳ್ಕೊಂಡಿರುವಂತ ಎಲ್ಲ ಆರೋಗ್ಯವನ್ನ ನಾವು ಮತ್ತೆ ಪಡ್ಕೋಬಹುದು. ಗಟ್ ಹೆಲ್ತ್ ಅಂತ ಏನ್ ಕರಿತೀವಿ ಆ ತರ ನಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು, ಹೆಲ್ತ್ ಅನ್ನ ಫಿಟ್ ಆಗಿ ಇಟ್ಕೋಬಹುದು. ಸೊ ಅದಕ್ಕೆ ರೀಬಿಲ್ಡ್ ಪ್ರಾಡಕ್ಟ್ ಇದು. ಸೊ ಇದು ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಬಂದಿದೆ ಇವತ್ತು ಅಂತ ನೋಡ್ತಾ ಹೋದ್ರೆ, ತುಂಬಾ ಜನ ನಾವು ಅಲೋಪತಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆಲ್ರೆಡಿ ಫೈನಲ್ ಸ್ಟೇಜ್ಗೆ ಹೋದಾಗ ನಾವು ಏನು ಮಾಡಕ್ ಬರಲ್ಲ, ಅಲೋಪತಿ ಆಗ್ಲಿ ಆಯುರ್ವೇದ ಆಗ್ಲಿ. ಸೊ 40 ವರ್ಷ ಆಗೈತೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ BP ಶುಗರ್ ಬರುತ್ತೆ ಅಂತ. 40 ವರ್ಷ ಆದ್ಮೇಲೆನು ನಾವಿನ್ನು ಹೆಲ್ತ್ ಸೀರಿಯಸ್ ತಗೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ನಮ್ ತಾತ ಮುತ್ತಾತರು ಅವ್ರಿಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ, ನಮಗೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದೆ ಅಂದ್ರೆ ಇದಕ್ ಮೂಲ ಕಾರಣ ಏನು ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಮೇಜರ್ ಆಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ನಾವು ತಿನ್ನಂತ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇರಬೇಕು, ಬಟ್ ಅದು ಹೋಟ್ಲು ಫುಡ್ ಮನೆ ಫುಡ್ ಅಲ್ಲಿ ಅಷ್ಟೊಂದು ಸಿಗ್ತಾ ಇಲ್ಲದೆ ಇರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಇವತ್ತು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಿರೋದೇ ಮೂಲ ಕಾರಣ, ಆಕ್ಸಿಡೇಟಿವ್ ಸ್ಟ್ರೆಸ್. ಇನ್ನ ಒಂದ್ ಏಜ್ ಆಗಿದೆ ಅಂದ್ರೆ ಈಗ ನಮ್ ತಾತ ಮುತ್ತಾತರಿಗೆ ಏನಾಗಿತ್ತು, ಸೆಲ್ಫ್ ಅಬ್ಸರ್ವೇಷನ್ ಕೆಪಾಸಿಟಿ ಇತ್ತು. ಬಟ್ ನಮ್ಮ ಯಂಗ್ಸ್ಟರ್ಸ್ ಮತ್ತೆ ಈಗಿನ ನಮ್ಮ ನಿಮ್ಮ ವಯಸ್ಸಲ್ಲಿ ಅಬ್ಸರ್ವೇಷನ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರುತ್ತಲ್ಲ. ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಅಂದ್ರೆ ನಮ್ಮ ಆರ್ಗನ್ಸ್ಗಳು ಸ್ವಯಂಕೃತವಾಗಿ ಕೆಲಸ ಮಾಡೋಂಥದ್ನ ಒಂದ್ ಏಜ್ ಆದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಏಜ್ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರತ್ತೆ. ಎಲ್ಲ ಚಲನೆಗಳು, ಎಲ್ಲ ಆರ್ಗನ್ಸ್ಗಳು, ಎಲ್ಲ ಸಿಸ್ಟಮ್ಗಳು ಎಲ್ಲವೂ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಕಳ್ಕೊಂಡಿರೋದೇ ನಮ್ ಡೆತ್ ರೇಟ್ ಕಡಿಮೆ ಆಗ ಕಾರಣ. ಜೊತೆಗೆ ಇಂಡಿಯಾದಲ್ಲಿ ನಾವು ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ ಮಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್. ಮಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್ ಶ್ರೀಮಂತರಿಗೂ ಇದೆ, ಬಡವರಿಗೂ ಇದೆ. ಅಂದ್ರೆ ನಮ್ ದೇಹಕ್ಕೆ ಎಂತದ್ ಬೇಕೋ ಆ ತರದ್ದು ಆಹಾರ ಸೇವನೆ ಮಾಡ್ತಾ ಇಲ್ಲ. ನಾಲ್ಗೆ ಟೇಸ್ಟಿ ಮಾತ್ರ ನಾವು ಫುಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇದು ಮೋಸ್ಟ್ ಡೇಂಜರು. ಇದ್ರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿನೂ ಸ್ಟ್ರೆಸ್ ಲೈಫ್ ಅನ್ನು ಎಂಜಾಯ್ ಮಾಡ್ತಿದ್ದಾರೆ. ಅಂದ್ರೆ ಮಾನಸಿಕ ಒತ್ತಡ, ಸಿಂಪಲ್ ಸ್ಟ್ರೆಸ್ ಇಸ್ ಓಸಿನ ಬಿಗ್ ಕಿಲ್ಲರ್ ಅಂತ. ಮಾನಸಿಕ ಒತ್ತಡನೇ ರೋಗದ ತವರು ಮನೆ ಅಂತ. ಈ ಸ್ಟ್ರೆಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಸ್ಟ್ರೆಸ್ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇರೋದು. ಮಾಡರ್ನ್ ಲೈಫ್ ಸ್ಟೈಲು, ಆಧುನಿಕ ಜೀವನ ಶೈಲಿ ಎಲ್ಲ ಆಲ್ರೆಡಿ ಕಟ್ಟ ಕಡೆಯ ನಮ್ಮ ದೇಶದ ಕಟ್ಟ ಕಡೆ ಹಳ್ಳಿಗಳಲ್ಲೂ ಮಾಡರ್ನ್ ಲೈಫ್ ಸ್ಟೈಲ್ ಬಂದು ಹೋಗ್ಬಿಟ್ಟಿದೆ. ಸೊ ಇದ್ರ ಜೊತೆಗೆ ಜೆನೆಟಿಕ್ ಪ್ರಾಬ್ಲಮ್ಸ್. ನಮ್ಮ ದೇಶದಲ್ಲಿ 7 ತಲೆಮಾರಿಂದಲೂ ಜೆನೆಟಿಕ್ ಸಮಸ್ಯೆ ಇದೆ. ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಕೇಳ್ತಾರೆ ಡಾಕ್ಟ್ರು. ಜೆನೆಟಿಕ್ ಸೊ ಜೀನ್ಸ್ ಅಲ್ಲೇ, ಬೈ ಜೀನ್ಸ್ ಅಲ್ಲೇ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರುತ್ತೆ. ನಮ್ಮ ತಂದೆಯಿಂದ 50%, ತಾಯಿಯಿಂದ 50% ಜೀನ್ಸ್ ಏನ್ ಟ್ರಾನ್ಸ್ಫರ್ ಆಗುತ್ತಾ ಅದರಲ್ಲಿ ರೋಗಗಳು ಕೆಲವು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಟೋಟಲಿ ಈಗ ನನಗೆ ಕಾಯಿಲೆ, ನಮ್ಮ ತಂದೆ ಚೆನ್ನಾಗಿರ್ಬೋದು, ಅವ್ರ ಮುತ್ತಾತಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ ಮಮ್ಮಿಗೆ ಮತ್ತು ನಮ್ಮ ಮಕ್ಕಳಿಗೂ ಬರೋ ಸಾಧ್ಯತೆ ಇರುತ್ತೆ. ಇದು ಜೆನೆಟಿಕ್ ಮೇಜರ್ ರೋಲ್ ಇನ್ ಇಂಡಿಯಾ. ಸೊ ಹಾಗಾಗಿ ಜೆನೆಟಿಕ್ ಪ್ರಾಬ್ಲಮ್ ಇಂದಲೂ ನಮಗೆ ದೀರ್ಘ ಆಯಸ್ಸನ್ನು ಪಡೆಯಲಿಕ್ಕೆ ದೊಡ್ಡ ಸಮಸ್ಯೆ ಉಂಟಾಗಿರೋದು. ಸ್ನೇಹಿತರೆ, ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸೊಲ್ಯೂಷನ್ ಬಂತೆ, ಒಂದು ಪ್ರಾಡಕ್ಟ್ ಇದೆ ಅಂತ. ಸೊ ಬೆರೀಸ್ ಎಕ್ಸ್ಟ್ರಾಕ್ಟ್, ಟೋಟಲಿ 21+ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್. ಇದು ಯಾವುದು ಮೆಡಿಸಿನ್ಸ್ ಅಲ್ಲ, ಸಪ್ಲಿಮೆಂಟರಿ ಪ್ರಾಡಕ್ಟ್. ಬಟ್ ಇದು ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್. ಹಾಗಾದ್ರೆ ಈ ಪ್ರಾಡಕ್ಟ್ ಮೇಜರ್ ಆಗಿ ನಾನು ನಿಮ್ಗೆ ಹೇಳಿದೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಆಕ್ಸಿಡೇಟಿವ್ ಸ್ಟ್ರೆಸ್ 100 ತರ ಪ್ರತಿದಿನ ಒಬ್ಬ ವ್ಯಕ್ತಿಗೆ ಬರ್ತಾನೆ ಇರುತ್ತೆ, ನಾವು ಗೊತ್ತೇ ಆಗೋದಿಲ್ಲ. ಫಾರ್ ಅ ಡೇ ಆಕ್ಸಿಡೇಟಿವ್ ಸ್ಟ್ರೆಸ್ ಇಷ್ಟು ಡೇಂಜರ್ ಅಂದ್ರೆ ಸೈಲೆಂಟ್ ಕಿಲ್ಲರ್. ಅಂದ್ರೆ ಯಾರಿಗೂ ಹೆಲ್ತಿ ಇವಾಗ ಆಕ್ಸಿಜನ್, ಗಾಳಿ, ನೀರು, ಆಹಾರ ಬೇಕು. ಸರಿಯಾದ ನೀರು ಸಿಗ್ತಾ ಇಲ್ಲ. 80% ಇಂಡಿಯಾದಲ್ಲಿ ಸರಿಯಾಗಿ ನೀರೇ ಕುಡಿತಾ ಇಲ್ಲ, ಜೊತೆಗೆ ನೀರು ಕುಡಿಯೋಕೆ ಸಿಗ್ತಾನೂ ಇಲ್ಲ ಕೆಲವ್ರಿಗೆ. ಇನ್ನ ಆಹಾರ, ನಾವು ನಾಲ್ಗೆ ಟೇಸ್ಟ್ಗೆ ಆಹಾರ ಸೆಲೆಕ್ಟ್ ಮಾಡ್ತಾ ಇರೋದು, ಈ ಕ್ಯಾಲರಿ ಫುಡ್ಗಳು ಇಲ್ಲದೆ ಇರೋದು, ಜೊತೆಗೆ ಗಾಳಿ, ಆಕ್ಸಿಜನ್
ಎಷ್ಟು ಸಮಸ್ಯೆ ಇದೆ ಅಂದ್ರೆ ನಾವು ಉಸಿರಾಟೋದು ಕಷ್ಟ ಆಗ್ತಾ ಇದೆ. ಸೊ ಈಗ ಆಕ್ಸಿಡೇಟಿವ್ ಸ್ಟ್ರೆಸ್ಸು ನಾಟ್ ಓನ್ಲಿ ಮೊಬೈಲ್ ಬಳಸೋದ್ರಿಂದ ಹಿಡಿದು ನಾವು ಕರೆಂಟ್ ಉತ್ಪತ್ತಿ, ಈ ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಬಳಸೋದ್ರಿಂದ ಹಿಡಿದು ಮತ್ತೆ ಪೊಲ್ಯೂಷನ್ ಇಂದ ಹಿಡಿದು ಫುಡ್ ಅಂಡ್ ಮೆಡಿಸಿನ್ಸ್, ಸ್ಟ್ರೆಸ್ ಇಂದ, ಮಾಡರ್ನ್ ಲೈಫ್ ಸ್ಟೈಲ್, ಪ್ರತಿಯೊಂದು ಸುಮಾರು 106 ತರ ಆಕ್ಸಿಡೇಟಿವ್ ಸ್ಟ್ರೆಸ್ ಪ್ರತಿದಿನ ನಮ್ಗೆ ನಾವು ಫೇಸ್ ಮಾಡ್ತಾ ಇರ್ತೀವಿ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆರ್ಗನ್ಸ್ ಅನ್ನ ಇನ್ಸೈಡ್ ನಮ್ಮ ಬಾಡಿ ಒಳಗೆ ಆರ್ಗನ್ಸ್ ಮೇಲೆ ಎಫೆಕ್ಟಿವ್ ಆಗುತ್ತೆ. ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಾಗುತ್ತೆ, ಈಗ ಎವ್ರಿ ಡೇ 0.6% ವರ್ಷಕ್ಕೆ 2 kg ಅಷ್ಟು ಪೊಲ್ಯೂಷನ್ ಇನ್ಪುಟ್ ಬಾಡಿ ಒಳಗೆ ಹೋಗುತ್ತೆ ಅಂತ. ಅಂದ್ರೆ ಪ್ರತಿದಿನ ನಾವು 200 ರಿಂದ 700 ಪಾಯ್ಸನ್ ತಿಂತಾ ಇದೀವಿ, ಗಾಳಿ, ನೀರು, ಆಹಾರದ ಮೂಲಕ. ಇವೆಲ್ಲವೂ ಹೋಗಿ ಎಲ್ಲಿ ಕುತ್ಕೊಂಡಿರುತ್ತೆ, ಬಾಡಿ ಸೆಲ್ಸ್ ಮೇಲೆ ಕುತ್ಕೊಂಡಿರುತ್ತೆ. ಸೆಲ್ಸ್ ಮೌತ್ ಬ್ಲಾಕ್ ಆಗುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಯಾವಾಗ ಸೆಲ್ಸ್ ಮೌತ್ ಡ್ಯಾಮೇಜ್ ಆಗುತ್ತೆ, ಆಟೋಮೆಟಿಕಲ್ ನಮ್ಮ ಸಿಸ್ಟಮ್ಗಳು ಡ್ಯಾಮೇಜ್ ಆಗ್ತವೆ. ಸಿಸ್ಟಮ್ಗಳೆಲ್ಲ ಯಾವಾಗ ಡ್ಯಾಮೇಜ್ ಆಗ್ತಾವ, ಆರ್ಗನ್ಸ್ ಡಿಫಾಲ್ಟ್ ಬರ್ತವೆ. ಹ್ಯೂಮನ್ ಬಾಡಿ ಇಂಪಾರ್ಟೆಂಟ್ ಆರ್ಗನ್ಸ್ ಇನ್ 68 ಆರ್ಗನ್ಸ್ ಏನೈತೆ, ಅದರಲ್ಲಿ ಟಾಪ್ 5 ಆರ್ಗನ್ಸ್ ಅಂತೂ ಟೂ ಡೇಂಜರ್. ಇವೆಲ್ಲವೂ ಆರ್ಗನ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗ್ತವೆ ಯಾವಾಗ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಬರ್ತಾವೋ. ಮೂಲ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದಲೇ. ಉದಾಹರಣೆಗೆ ನೋಡ್ರಿ, ಕಣ್ಣಿಗೂ ಸಮಸ್ಯೆ, ಹಾರ್ಟ್ಗೆ, ಲಂಗ್ಸ್ ಇರ್ಬೋದು, ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಏರ್ಸ್ ಇಂದ ಹಿಡಿದು ಸ್ಕಿನ್ ಇಂದ ಹಿಡಿದು, ಸೊ ನಮಗೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ ಇಂದ ಹಿಡಿದು ಇವೆಲ್ಲವೂ ಮೂಲ. ಇದಕ್ಕೆ ಕಾರಣ ಏನು ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಈ ಆಕ್ಸಿಡೇಟಿವ್ ಸ್ಟ್ರೆಸ್, ಈಗ ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಪ್ರತಿದಿನ ನಮ್ಮನೆಯನ್ನ ಕ್ಲೀನ್ ಮಾಡ್ಕೊಂತೀವಿ. ಹಾಗೇನೆ ಪ್ರತಿ ದಿವಸ ನಮ್ಮ ಹೊರಗೇನು ನಾವು ಬಾಹ್ಯ ನಾವು ಕ್ಲೀನ್ ಮಾಡ್ಕೊಂತೀವಿ, ಇಂಟರ್ನಲ್ ನಮ್ಮ ದೇಹದ ಒಳಗೆ ಶುಚಿ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಮಾಡುತ್ತೆ, ಉದಾಹರಣೆಗೆ ಎಕ್ಸಾಂಪಲ್, ಈಗ ಕ್ಯಾನ್ಸರ್. ಈಗ ಆಕ್ಸಿಡೇಟಿವ್ ಸ್ಟ್ರೆಸ್ DNA ಡ್ಯಾಮೇಜ್ ಮಾಡ್ತವೆ. DNA ಯಾವಾಗ ಡ್ಯಾಮೇಜ್ ಆಗುತ್ತೆ, ಕ್ಯಾನ್ಸರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಕ್ಯಾನ್ಸರ್ ಅನ್ನೋದು ಅಥವಾ BP ಹೊರಗಳಿಂದ ಬರಲ್ಲ, ಒಳಗನೆ ದೇಹದ ಒಳಗನೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಇವತ್ತು BP, ಶುಗರು, ಅಸ್ತಮ, ಕ್ಯಾನ್ಸರ್ ಅನ್ನೋಂಥ ದೀರ್ಘಾವಧಿ ಕಾಯಿಲೆಗಳು ಬರ್ಲಿಕ್ಕೆ ಮೂಲ ಕಾರಣ ಆಕ್ಸಿಡೇಟಿವ್ ಸ್ಟ್ರೆಸ್. ಸೊ ಹಾಗಾಗಿ ಈಗ ಆಕ್ಸಿಡೇಟಿವ್ ಸ್ಟ್ರೆಸ್ DNA ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಆಗಿದ್ದಾಗ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಕ್ಯಾನ್ಸರ್ ಇನ್ಸೈಡ್ ಬಾಡಿ ಒಳಗೆ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಪ್ರಾಡಕ್ಟ್ ಇದೆ ಒಂದು, ವಿನ್ಬೆರಿ ಎಕ್ಸ್ಟ್ರಾಕ್ಟ್. ಇದು ವರ್ಕಟ್ ಸೆಲ್ಲರ್ ಲೆವೆಲ್, ಜೀವಕೋಶಗಳ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಆಕ್ಸಿಡೇಟಿವ್ ಫಸ್ಟ್ ಅಪನ್ ಇದರಲ್ಲಿ ಐ ರಿಚ್ ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ. ಕಾಂಪೌಂಡ್ ಇದೆ. ಈ ಫ್ಲೇವನಾಯ್ಡ್ಗಳು ಏನ್ ಮಾಡ್ತವೆ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ದೇಹದ ಆರ್ಗನ್ಸ್ಗಳ ಮೇಲೆ, ಜೀವಕೋಶಗಳ ಮೇಲೆ ಎಷ್ಟು ಸೈಡ್ ಎಫೆಕ್ಟ್ ಮಾಡುತ್ತೋ ಅದ್ರ ಮೇಲೆ ಇದೇನ್ ಮಾಡುತ್ತೆ, ಕ್ಲೀನಿಂಗ್ ಪ್ರೊಸೆಸ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ ಆರ್ಗನ್ಸ್, ಸೆಲ್ಸ್ ಅನ್ನ, DNA ರಕ್ಷಣೆ ಮಾಡುತ್ತೆ. ಉದಾಹರಣೆ DNA ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಫ್ಲೇವನಾಯ್ಡ್ ಜಾಸ್ತಿ ನಾವು ತಿನ್ನಂತ ಆಹಾರದಲ್ಲಿ ಹೈ ರಿಚ್ ಫ್ಲೇವನಾಯ್ಡ್ ಬೇಕು. ಬಟ್ ಯಾರಿಗೂ ಇಂಡಿಯಾದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಚಿಕ್ಕವರವರೆಗೂ ಯಾರಿಗೂ ಹೈ ರಿಚ್ ಫ್ಲೇವನಾಯ್ಡ್ಗಳು ಕಡಿಮೆ ಇದೆ, ಪರ್ಸೆಂಟೇಜ್ ಸಿಗ್ತಾ ಇಲ್ಲ. ಈಗ ನಮ್ಮ ತಾತ ಮುತ್ತಾತರು ಅವ್ರು ತಿನ್ನಂತ ಆಹಾರದಲ್ಲಿ ಹೈ ರಿಚ್ ಫ್ಲೇವನಾಯ್ಡ್ ಕಾಂಪೌಂಡ್ ಇತ್ತು. ಬಟ್ ಇಲ್ಲಿ ಈಗ ಪ್ರೆಸೆಂಟ್ ಪಾಸಿಬಿಲಿಟಿ ಇಲ್ಲ. ಸೊ ನಮ್ಮ ದೇಹಕ್ಕೆ ಮೇಜರ್ ರೋಲ್ ಇನ್ ಫ್ಲೇವನಾಯ್ಡ್. ಸೊ ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಅಲ್ಲಿ ಬಳಕೆ ಮಾಡಿರುವಂತ ಎಲ್ಲ ಫ್ರೂಟ್ಸ್, ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ. ಆ ಫ್ಲೇವನಾಯ್ಡ್ಸ್ ಹೈ ರಿಚ್ ಇದೆ. ಓಕೆ, ಹಾಗಾದ್ರೆ ಇವು ಜೀವಕೋಶಗಳಲ್ಲಿ 3 ತರ ಬರುತ್ತೆ. ಒಂದು ಮೃದು ಜೀವಕೋಶಗಳು ಮಾಂಸಖಂಡಗಳಲ್ಲಿ, ಗಟ್ಟಿ ಜೀವಕೋಶಗಳು ಬೋನ್ಸ್ಗಳಲ್ಲಿ, ದ್ರವ ರೂಪದ ಜೀವಕೋಶಗಳು ರಕ್ತ ಕಣಗಳಲ್ಲಿ. ಇಲ್ಲಿ ಮೇಜರ್ ಆಗಿ ಜೀವಕೋಶಗಳು ನಾವು ಹೆಲ್ತಿಯಾಗಿರ್ಬೇಕು. ಉದಾಹರಣೆ, ಜೀವಕೋಶಗಳು ಹೆಲ್ತಿ ಇದ್ದಾಗ ಆರ್ಗನ್ಸ್ ಆಟೋಮೆಟಿಕಲಿ ಸಿಸ್ಟಮ್ ಹೆಲ್ತಿಯಾಗಿರುತ್ತೆ. ಜೀವಕೋಶಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಡ್ಯಾಮೇಜ್ ಆಗ್ತಾವ. ಅಂದ್ರೆ ಫ್ರೀ ರ್ಯಾಡಿಕಲ್ ಸೆಲ್ಸ್ ಆಗ್ತಾವ. ಫಸ್ಟ್ ಫ್ರೀ ರ್ಯಾಡಿಕಲ್ ಸೆಲ್ಸ್ ಅಂದ್ರೆ ಗುಡ್ಡು ಅಲ್ಲ, ಈ ಕಡೆ ಬ್ಯಾಡು ಅಲ್ಲ. ಈ ಫ್ರೀ ರ್ಯಾಡಿಕಲ್ ಸೆಲ್ಸ್ ಎಷ್ಟು ಪರ್ಸೆಂಟೇಜ್ ಅದು ವರ್ಕ್ ಮಾಡೋದಿಲ್ಲ, ಇನ್ಆಕ್ಟಿವ್ ಅಂತ ಆಗುತ್ತೆ. ಆ ಫ್ರೀ ರ್ಯಾಡಿಕಲ್ ಸೆಲ್ಸ್ ಡ್ಯಾಮೇಜ್ ಆಗಿ ಅದು ಡ್ಯಾಮೇಜ್ ಆಗುತ್ತೆ ಒನ್ಸ್. ಅಂದ್ರೆ ಹೆಲ್ತಿ ಆಗಿರುವಂತ ಜೀವಕಣಗಳು ಫ್ರೀ ರ್ಯಾಡಿಕಲ್ ಆಗುತ್ತೆ, ಫ್ರೀ ರ್ಯಾಡಿಕಲ್ ಆಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಈಗ ನಾವು ಯಾವಾಗ ಫ್ರೀ ರ್ಯಾಡಿಕಲ್ ಆಗ್ತವೆ ಮತ್ತು ಡ್ಯಾಮೇಜ್ ಆಗುತ್ತೆ ದೇಹದ ಜೀವಕೋಶಗಳು ಅಡಿಯಿಂದ ಮುಡಿವರೆಗೆ, ಆಟೋಮೆಟಿಕಲಿ ನಮ್ಮ ಸಿಸ್ಟಮ್ ಫೇಲ್ಯೂರ್ ಆಗ್ತಾ ಬರುತ್ತೆ.
ನಮ್ಮ ಸಿಸ್ಟಮ್ ಅಲ್ಲಿ ಮೇಜರ್ ಆಗಿರುವಂತದ್ದು 11 ಟೈಪ್ ಆಫ್ ಸಿಸ್ಟಮ್ ಇದೆ. ಹ್ಯೂಮನ್ ಸಿಸ್ಟಮ್, ಮೆಟಬಲಿಕ್ ಸಿಸ್ಟಮ್, ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಷನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್. ಹೀಗೆ ಆ ಸಿಸ್ಟಮ್ಗಳೆಲ್ಲವೂ ಹೆಲ್ತಿಯಾಗೂ ಡ್ಯಾಮೇಜ್ ಆಗ್ತವೆ. ಜೀವಕೋಶಗಳು ಯಾವಾಗ ಡ್ಯಾಮೇಜ್ ಆಗೋದು, ಸಿಸ್ಟಮ್ ಫೇಲ್ಯೂರ್ ಆಗ್ತಾ ಬರುತ್ತೆ. ಸಿಸ್ಟಮ್ ವೀಕ್ ಆಗ್ತಾ ಬಂದಾಗ ಆರ್ಗನ್ಸ್ ಆಟೋಮೆಟಿಕಲಿ ಇಂಪಾರ್ಟೆಂಟ್ ಎಲ್ಲ ಆರ್ಗನ್ಸ್ ಏನಾಗುತ್ತೆ, ವೀಕ್ ಆಗ್ತಾ ಬರ್ತವೆ. ಆರ್ಗನ್ಸ್ ಯಾವಾಗ ವೀಕ್ ಆಗುತ್ತೆ, ಆಟೋಮೆಟಿಕಲಿ ಬಾಡಿ ವೀಕ್ ಆಗುತ್ತೆ. ಇಸ್ ಎ ಮೇಜರ್ ಮೂಲ ಕಾಯಿಲೆಯ ಮೂಲ ಏನು ಅಂದ್ರೆ ಜೀವಕೋಶಗಳು. ಹಾಗಾದ್ರೆ ಈ ವಿನ್ಬೆರಿಲ್ ಎಕ್ಸ್ಟ್ರಾಕ್ಟ್, ಈಗ ನಾವು ಹ್ಯೂಮನ್ ಬಾಡಿ ಗಂಡಸರಿಗೆ ಟೋಟಲಿ 36 ಟ್ರಿಲಿಯನ್ ಸೆಲ್ಸ್ ಇರುತ್ತೆ. 36 ಟ್ರಿಲಿಯನ್ ಜೀವಕೋಶಗಳು, ಹೆಲ್ತಿ ಸೆಲ್ಸ್. ಹಾಗಾದ್ರೆ ಈ ಹೆಣ್ಮಕ್ಳಾಗಿದ್ರೆ 28 ಟ್ರಿಲಿಯನ್ ಸೆಲ್ಸ್, ಮಕ್ಕಳಿಗಾದ್ರೆ 17 ಟ್ರಿಲಿಯನ್ ಸೆಲ್ಸ್. ಸೊ ಸೆಲ್ಸ್ ಹುಟ್ಟತವೆ, ಸಾಯ್ತವೆ, ಮತ್ತೆ ಒಂದಿನ ಕೊಡ್ತಾವು ಇದಾವೆ, 1 ಸೆಕೆಂಡ್ ಕೊಟ್ಟವು ಇದಾವೆ, 1 ಅವರ್ ಕೊಟ್ಟವು ಸಾಯ್ತವೆ. ಸೊ 3 days ಅಲ್ಲಿ ಹುಟ್ಟವು ಇದಾವೆ. ಹೀಗೆ ಜೀವಕೋಶಗಳು ಹುಟ್ಟೋದು, ಸಾಯೋದು ಇದು. ಅದರಲ್ಲಿ ಎಷ್ಟು ಪರ್ಸೆಂಟ್ ರೀಬರ್ನ್ ಆಯ್ತು, ರಿಯಾಕ್ಟಿವೇಟ್ ಆಯ್ತು, ರೀ ಹೆಲ್ತಿ ಆಯ್ತು, ಇದ್ರ ಮೇಲೆ ಡಿಪೆಂಡ್ ಆಗತ್ತೆ ನಾವು ಎಷ್ಟು ಪರ್ಸೆಂಟ್ ಹೆಲ್ತಿ ಆಗಿರ್ತೀವಿ ಅಂತ. ಸ್ನೇಹಿತರೆ, ಹಾಗಾದ್ರೆ ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಇದು ಕೆಲಸ ಮಾಡೋದು ಜೀವಕೋಶಗಳ ಹಂತಗಳಲ್ಲಿ. ಅಂದ್ರೆ ಸೆಲ್ಸ್ ಅನ್ನ ರಿಫ್ರೆಶ್ ಮಾಡುತ್ತೆ, ರಿಯಾಕ್ಟಿವೇಟ್ ಮಾಡುತ್ತೆ, ರಿಜೆನೇಟ್ ಮಾಡುತ್ತೆ, ಈ ಟಾಕ್ಸಿನ್ ರಿಮೂವ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದಂತ ರಾಸಾಯನಿಕ ಕಲ್ಮಶಗಳನ್ನ ದೇಹದಿಂದ ಹೊರ ಹಾಕುತ್ತೆ. ಮೊದಲನೇ ಕೆಲಸ. ನೀವು ಟಾಕ್ಸಿನ್ ಎಷ್ಟಿರುತ್ತೆ ನಮ್ಮ ಬಾಡಿ ಒಳಗೆ, ಅಂದ್ರೆ ವೇಸ್ಟೇಜ್, ಇದನ್ನ ಬಳಸ್ತಾ ನೀವು ನೀರು ಜಾಸ್ತಿ ಯೂಸ್ ಮಾಡಿದಾಗ ನೀವು ಯುರಿನರಿ ಸಿಸ್ಟಮ್ಸ್ ಒಂದು ವಾರ, 15 ದಿವಸ, 20 ದಿವಸ, ತಿಂಗಳಾದ್ರೂ ನಿಮ್ಮ ಮೋಷನ್ಸ್ ನೀವು ನೋಡ್ಕೊಳಕಲ್ಲ, ಅಷ್ಟು ಗಬ್ಬು ಸ್ಮೆಲ್ ಬರುತ್ತೆ. ಅಂದ್ರೆ ದೇಹದಲ್ಲಿರುವಂತ ಎಲ್ಲ ಈ ವೇಸ್ಟೇಜ್ ಎಲ್ಲ ಆಚೆ ಹಾಕುತ್ತೆ. ಫಸ್ಟ್ ಕೆಲಸ ಬೇರೆ ಟಾಕ್ಸಿನ್ ರಿಮೂವ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದಂತ ಕಲ್ಮಶಗಳನ್ನ ಆಚೆ ಹಾಕತ್ತೆ, ಮೊದಲನೇ ಕೆಲಸ. ಬಟ್ ಇದು ವರ್ಕ್ ಮಾಡೋದು ಸಿಂಪ್ಟಮ್ಸ್ ಆಫ್ ಡಿಸೀಸ್ ಕೆಲಸ ಮಾಡಲ್ಲ. ಅಂದ್ರೆ ನಾವು ಅಲೋಪತಿಗಳು ಕೆಲಸ ಮಾಡೋದು ಸಿಂಪ್ಟಮ್ಸ್ ಆಫ್ ಡಿಸೀಸ್ಗೆ. ಬಟ್ ದಿಸ್ ಪ್ರಾಡಕ್ಟ್ ಇಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಕೆಲಸ ಮಾಡೋದು ಜೀವಕೋಶಗಳ ಹಂತಗಳಲ್ಲಿ ಕೆಲಸ ಮಾಡ್ತವೆ. ಸಿಕ್ಕಾಗಿರೋ ಸೆಲ್ಸ್ ಅನ್ನ ರಿಫ್ರೆಶ್ ಮಾಡ್ತವೆ, ರೀಗ್ರೋತ್ ಮಾಡ್ತವೆ, ರಿಯಾಕ್ಟಿವೇಟ್ ಮಾಡ್ತವೆ, ರಿಜೆನೇಟ್ ಮಾಡ್ತವೆ. ಜೀವಕೋಶಗಳು ಯಾವಾಗ ಹೆಲ್ತಿ ಆಗ್ತಾವೋ ಆಟೋಮೆಟಿಕಲಿ ನಮ್ಮ ಸಿಸ್ಟಮ್ ಹೆಲ್ತಿ ಆಗುತ್ತೆ. ಸಿಸ್ಟಮ್ ಯಾವಾಗ ಹೆಲ್ತಿ ಆಗುತ್ತೆ ಆಟೋಮೆಟಿಕಲಿ ನಮ್ಮ ಆರ್ಗನ್ಸ್ ಹೆಲ್ತಿ ಆಗ್ತವೆ. ಆರ್ಗನ್ಸ್ ಯಾವಾಗ ಹೆಲ್ತಿ ಆಗ್ತಾವೆ ಆಟೋಮೆಟಿಕಲಿ ಹ್ಯೂಮನ್ ಬಾಡಿ ಹೆಲ್ತಿ ಆಗುತ್ತೆ. ರೀಬಿಲ್ಡ್, ರಿಯಾಕ್ಟಿವೇಟ್, ರಿಫ್ರೆಶ್, ರೀಜೆನೇಟ್ ಅವರ್ ಬಾಡಿ. ಸೊ ನಾವು ಆಲ್ರೆಡಿ ಕಳ್ಕೊಂಡಿರುವಂತ ನಮ್ಮ ದೇಹದ ಎಲ್ಲ ಆರೋಗ್ಯದ ವ್ಯವಸ್ಥೆಗಳನ್ನ ಪುನರ್ ನಿರ್ಮಾಣ ಮಾಡ್ಕೊಡಕ್ಕೆ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ದ ಮೋಸ್ಟ್ ಪವರ್ಫುಲ್ ಆಂಟಿಆಕ್ಸಿಡೆಂಟ್ ಅಂಡ್ ರಿಚ್ ನ್ಯೂಟ್ರಿಷನ್ ವ್ಯಾಲ್ಯೂ ಇರುವಂತ ಪ್ರಾಡಕ್ಟ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು. ಸ್ನೇಹಿತರೆ, ಇದ್ರ ಜೊತೆಗೆ ಎಕ್ಸ್ಟ್ರಾ ಮತ್ತೇನಕ್ಕೆ ಇದು ಬೆನಿಫಿಟ್ ಆಗತ್ತಂದ್ರೆ ಸುಮಾರು 500+ ದೀರ್ಘಾವಧಿ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಮೊದಲನೇದಾಗಿ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟು ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ. ಬಟ್ ಇಮ್ಯುನಿಟಿ ವೀಕ್ ಆಗಿರುತ್ತೆ, ತುಂಬಾ ಜನಕ್ಕೆ ಸಿಕ್ ಆಗಿರುತ್ತೆ. ತುಂಬಾ ಜನ ಆರೋಗ್ಯದ ಮೂಲನೇ ಇಮ್ಯುನಿಟಿ. ಇಮ್ಯುನಿಟಿ ಎಲ್ಲಿವರೆಗೂ ನಾವು ಸ್ಟ್ರಾಂಗ್ ಇಟ್ಕೊಂತೀವಿ ಅಲ್ಲಿವರೆಗೂ ಹೆಲ್ತ್ ಇರುತ್ತೆ. ಸೊ ಹಾಗಾಗಿ ವಿನ್ಬೆರಿ ಫಸ್ಟ್ ನಾವು ಕೆಲಸ ಮಾಡೋದು ಸಿಕ್ಕಾಗಿರೋಂಥ ಸೆಲ್ಸ್ ನ ರಿಫ್ರೆಶ್ ಮಾಡೋದ್ರಿಂದ ಇಮ್ಯುನಿಟಿ ಲೋ ಲೆವೆಲ್ ಇರ್ಬೋದು, ಮಿಡ್ಲ್ ರೇಂಜ್ ಇರ್ಬೋದು, ಟಾಪ್ ರೇಂಜ್ ತಗೊಂಡೋಗುತ್ತೆ. ಅಂದ್ರೆ ಹೈ ಲೆವೆಲ್ ಇಮ್ಯುನಿಟಿ 100% ರಿಚ್ ಹೈ ಲೆವೆಲ್ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ಬಲಿಷ್ಠ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲಿಕ್ಕೆ ಸಪೋರ್ಟ್ ಮಾಡುತ್ತೆ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು. ಇದು ಒಂದನೇದು. ಎರಡನೇದು ಐಸೈಟ್ ಪ್ರಾಬ್ಲಮ್. ಸರ್, ಎಂಥದ್ದೇ ಐಸೈಟ್ ಪ್ರಾಬ್ಲಮ್ ಇರಬಹುದು, ಐ ವಿಷನ್ಸ್, ಅದು ದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇರ್ಬೋದು, ದೂರ ದೃಷ್ಟಿ ದೋಷ ಇರ್ಬೋದು, ನೀವು ಚೆಕ್ ಮಾಡಿಸ್ಕೊಳ್ಳಿ ಬೇಕಾದ್ರೆ 100% ಇದು ಹೆಲ್ಪ್ ಮಾಡುತ್ತೆ. ನೀವು ಬಿಫೋರ್ ಚೆಕ್ ಮಾಡ್ಕೊಳ್ಳಿ, ರಿಪೋರ್ಟ್ ಇಟ್ಕೊಳ್ಳಿ, ಯೂಸ್ ಮಾಡಿ ಪ್ರಾಡಕ್ಟ್ ನ, ಆಮೇಲೆ ಮಾತಾಡಿ. ಸೊ ರೆಟಿನೋ ಪ್ರಾಬ್ಲಮ್ ಎಂಥದ್ದೇ ಸಮಸ್ಯೆ ಇದ್ರು ಇದು ಹೆಲ್ಪ್ ಆಗುತ್ತೆ. ಮತ್ತೆ ಐ ವಿಷನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಜೊತೆಗೆ ಡಯಾಬಿಟಿಕ್ ರೆಟಿನೋಪತಿಗೂ ಇದು ಸಪೋರ್ಟ್ ಮಾಡುತ್ತೆ. ಸೊ 100% ಇದ್ರ ಫಾರ್ಮುಲಾ ಹೇಗಿದೆ ಅಂದ್ರೆ ಕಣ್ಣಿನ ಜೀವಕೋಶಗಳನ್ನ ಇನ್ಆಕ್ಟಿವ್ ಆಗಿರೋದನ್ನ ಆಕ್ಟಿವೇಟ್ ಮಾಡಿ ರಿಫ್ರೆಶ್ ಮಾಡುತ್ತೆ ಮತ್ತು ಮುಂಚೆ ಹೇಗಿದ್ದು ಹಾಗೆ ಐ ವಿಷನ್ಸ್ ಇಂಪ್ರೂವ್ ಆಗುತ್ತೆ. 100% ಕೆಲಸ ಮಾಡುತ್ತೆ. ಸೊ ಇದ್ರ ಜೊತೆಗೆ ಇದು ಯಾಕೆ ನಾವು ಯೂಸ್ ಮಾಡ್ಬೇಕಂದ್ರೆ ಇದು ಬ್ರೈನ್ ಬೂಸ್ಟರ್. ಇದು IQ ಲೆವೆಲ್ಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಪ್ಲೀಸ್ ಯೂಸ್ ಮಾಡಿಸಿ.
5 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಆ ಮಗು ಎಷ್ಟೇ ಹೈಪರ್ ಆಕ್ಟಿವಿಟೀಸ್ ಇರಲಿ, ಜೊತೆಗೆ ತುಂಬಾ ಸ್ಮೂತ್ ಇದ್ರೆ ಅಥವಾ ಲೋ ಲೆವೆಲ್ ಇದ್ರೆ ಐಕ್ಯೂ ಡೆಫಿನೆಟ್ಲಿ ಐಕ್ಯೂಗೆ ಸಪೋರ್ಟ್ ಮಾಡುತ್ತೆ. ಬ್ರೈನ್ ಬೂಸ್ಟರ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಬ್ರೈನ್ ಬೂಸ್ಟರು 100% ನಿಮ್ಮ ಮಗು ರ್ಯಾಂಕ್ ಬರ್ಬೋದು. ಫಿಸಿಕಲ್ ಏಜ್ ಅಂಡ್ ಮೆಂಟಲ್ ಏಜ್ ಅಂತ ಕರಿತೀವಿ ಐಕ್ಯೂಲಿ. ಸೊ ಕೆಲವು ಮಗು 10 ವರ್ಷ ಇರುತ್ತೆ, 20 ವರ್ಷದ ತರ ಬಿಹೇವ್ ಮಾಡುತ್ತೆ. ಇನ್ನೊಂದು ಮಗು 20 ವರ್ಷ ಆಗಿರುತ್ತೆ, 10 ವರ್ಷದ ತರ ಬಿಹೇವ್ ಮಾಡುತ್ತೆ. ಸೊ ಹೀಗೆ ಮೆಂಟಲ್ ಏಜ್ ಅಂಡ್ ಏನು ಬಾಡಿ ಏಜ್ ಏನಿದೆ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ, ಅಂಥದಕ್ಕೆ ಫಿಸಿಕಲ್ ಏಜ್ ಮೆಂಟಲ್ ಏಜ್ ನ ನಾರ್ಮಲಿಗೆ ಬರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಐಕ್ಯೂ ಇಂಪ್ರೂವ್ ಆಗುತ್ತೆ, ಬ್ರೈನ್ ಬೂಸ್ಟ್ ಆಗುತ್ತೆ, ಅನೆಕ್ಸಿಟಿ ಹೋಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, 100% ಸಪೋರ್ಟ್ ಮಾಡುತ್ತೆ, ಟೆನ್ಷನ್ ಜೀರೋ ಇರುತ್ತೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ 100% ಹೆಲ್ಪ್ ಆಗುತ್ತೆ. ಎಲ್ಲ ವಯಸ್ಸಿನವರು ಮಕ್ಕಳಿಗಂತೂ ಇದು ಸಂಜೀವಿನಿ ತರ ಕೆಲಸ ಮಾಡುತ್ತೆ. ಓದೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಸಪೋರ್ಟಿವ್ ಆಗಿ ಹೆಲ್ಪ್ ಆಗುತ್ತೆ. ರಿಯಲಿ ವಂಡರ್ ಇದು ಈ ಪ್ರಾಡಕ್ಟ್. ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಸ್ನೇಹಿತರೆ, ಅದ್ರ ಜೊತೆಗೆ ಇದು ಯಾಕೆ ಯೂಸ್ ಮಾಡ್ಬೇಕಂದ್ರೆ ಮೆಟಬಾಲಿಕ್ ಸಿಸ್ಟಮ್ಸ್ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಏನಿದೆ ಅದಕ್ಕೆ 100% ಇದು ಸಪೋರ್ಟಿವ್ ಆಗಿರುತ್ತೆ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು. ಸೊ ಅಂದ್ರೆ ಇದು ಡಯಾಬಿಟಿಕ್ ಈ ಮೆಟಬಾಲಿಕ್ ಸಿಸ್ಟಮ್ಸ್ LDL ಏನಿದೆ, HDL ಇದೆ, ಹೈ ಕೊಲೆಸ್ಟ್ರಾಲ್, ಟ್ರೈಗ್ಲೋರಿಡ್ಸ್ ಇರ್ಬೋದು ಅಥವಾ ಬ್ಲಡ್ ಶುಗರ್ ಇರ್ಬೋದು. ಸೊ ಇದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಏನ್ ಮೆಟಬಾಲಿಕ್ ಸಿಂಡ್ರೋಮ್ಸ್ ಇದೆ ಅದಕ್ಕೆ ಡೆಫಿನೆಟ್ಲಿ ಇದು ಸಪೋರ್ಟ್ ಆಗುತ್ತೆ. ಡಯಾಬಿಟಿಕ್ಗೆ ಅಂದ್ರೆ ಇದು ಡಯಾಬಿಟಿಕ್ ನಾರ್ಮಲಿ ತರೋದಿಲ್ಲ, ಶುಗರ್ ನಾರ್ಮಲಿ ತರೋದಿಲ್ಲ. ಹಾಗಾದ್ರೆ ಏನಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ನಮ್ಮ ದೇಹದಲ್ಲಿರುವಂತ ಏನು ಮೆದೋಜೀರಕಾಂಗ ಗ್ರಂಥಿ ಅಂತ ಏನು ಪ್ಯಾಂಕ್ರಿಯಾಸ್ ಅಂತೀವಲ್ಲ, ಆ ಪ್ಯಾಂಕ್ರಿಯಾಸ್ ಅಂಡ್ ಬೀಟಾ ಸೆಲ್ಸ್ ಅಲ್ಲಿ ಇನ್ಸುಲಿನ್ ಕಡಿಮೆ ಆದ್ರೆ ಅದಕ್ಕೆ ಬೂಸ್ಟ್ ಮಾಡುತ್ತೆ, ಬ್ರೈನ್ ಬೂಸ್ಟರ್. ಈಗ ಉದಾಹರಣೆ, ಹೆಲ್ತಿ ಮನುಷ್ಯ, ಆರೋಗ್ಯವಂತ ಮನುಷ್ಯ, ನಾನ್ ಡಯಾಬಿಟಿಕ್ ಪೇಷಂಟ್ ಫರ್ ಡೇ 8 ಸ್ಪೂನ್ ಅಷ್ಟು ಸಕ್ಕರೆ ತಿನ್ನೋದಕ್ಕೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಎಕ್ಸಾಂಪಲ್. ಹಾಗಾದ್ರೆ ಡಯಾಬಿಟಿಕ್ ಮೆಟಬಾಲಿಕ್ ಸಿಂಡ್ರಮ್ಸ್ ಏನಂದ್ರೆ ಒಂದ್ಸರಿ ಡ್ಯಾಮೇಜ್ ಆಯ್ತು ಅಂದ್ರೆ ರಿಪೇರಿ ಮಾಡಕ್ ಬರೋದಿಲ್ಲ, ಪ್ಯಾಂಕ್ರಿಯಾಸ್ ಪೂರ್ತಿ ಹಾಳಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಇದು ಯೂಸ್ ಮಾಡ್ತಾ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ, ಪ್ಯಾಂಕ್ರಿಯಾಸ್ ಏನು ಈಗ ನಮಗೆ ಡಯಾಬಿಟಿಕ್ ಬಂದವರಿಗೆ, ಮ್ಯಾಕ್ಸಿಮಮ್ ಡಯಾಬಿಟಿಕ್ ಇರೋರಿಗೆ B12 ಡಿಫಿಷಿಯನ್ಸಿ ಇರುತ್ತೆ, B3 ಇರುತ್ತೆ, ಸೊ ಜೊತೆಗೆ B6 and 9 ಇರುತ್ತೆ. ಸೊ ಇದರಲ್ಲಿ ಇರುವಂತ ಕಾಂಪೌಂಡ್ ಏನು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಪ್ಯಾಂಕ್ರಿಯಾಸ್ ಅನ್ನು ಬೂಸ್ಟ್ ಮಾಡಿ ಈ ಮೆದೋಜೀರಕ ಗ್ರಂಥಿಯಲ್ಲಿ ರೀಇನ್ಸುಲಿನ್ ಪ್ರೊಡಕ್ಷನ್ ಉತ್ಪತ್ತಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿರುವಂತ ಪ್ಯಾಂಕ್ರಿಯಾಸ್ ಅಂಡ್ ಬೀಟಾ ಸೆಲ್ಸ್ ಗಳನ್ನ ರಿಫ್ರೆಶ್ ಮಾಡಿ, ರಿಯಾಕ್ಟಿವೇಟ್ ಮಾಡಿ, ರೀಜನರೇಟ್ ಮಾಡಿ ದೇಹದ ಒಳಗೆ ಪ್ಯಾಂಕ್ರಿಯಾಸ್ ರೀಬೂಸ್ಟ್ ಮಾಡ್ಲಿಕ್ಕೆ ಮತ್ತು ರೀಇನ್ಸುಲಿನ್ ಪ್ರೊಡಕ್ಷನ್ ಉತ್ಪತ್ತಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಒಂದನೇದು. ಎರಡನೇದಾಗಿ ಯಾಕೆ ಯೂಸ್ ಮಾಡ್ಬೇಕಿದ್ದು ಅಂದ್ರೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿಸುತ್ತೆ. ಅಂದ್ರೆ ಡಯಾಬಿಟಿಕ್ ಟೈಪ್ 1 ಟೈಪ್ 2 ಡಯಾಬಿಟಿಕ್ ಬಂದಿದೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಕಾಮನ್ ಇದ್ದೇ ಇರುತ್ತೆ. ಸೊ ಡಯಾಬಿಟಿಕ್ ಬಂದಿರೋರಿಗೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿಸುತ್ತೆ. ಅಂದ್ರೆ ಡಯಾಬಿಟಿಕ್ ಇರೋರಿಗೆ ರಿಸ್ಕ್ ಫ್ಯಾಕ್ಟರ್ ಅಂತ ಕರೀತಾರೆ. ಅಂದ್ರೆ ಸ್ಟ್ರೋಕ್ ಆಗೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಐಸೈಟ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ನ್ಯೂರಲಾಜಿಕಲ್ ಪ್ರಾಬ್ಲಮ್ ಡಯಾಬಿಟಿಕ್ ಅಲ್ಲಿ ಮತ್ತೆ ನ್ಯೂರೋಪತಿ ಕಾಮನ್ ಇದೆ. ಇತ್ತೀಚೆಗಂತೂ ಡಯಾಬಿಟಿಕ್ ಬಂದಿದೆ ಅಂದ್ರೆ ನ್ಯೂರೋಪತಿ ಕಾಮನ್ ಇರುತ್ತೆ. ಡಯಾಬಿಟಿಕ್ ನ್ಯೂರೋಪತಿಗೆ ಇದು ಏನು ಮತ್ತೆ ಈ ನ್ಯೂರೋಪತಿಗೆ ಸಪೋರ್ಟ್ ಮಾಡುತ್ತೆ. ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಅನ್ನು ಬೂಸ್ಟ್ ಮಾಡುತ್ತೆ, ಮತ್ತೆ ರಿಸ್ಕ್ ಫ್ಯಾಕ್ಟರ್ ಏನೈತೆ ಕಾಂಪ್ಲಿಕೇಶನ್ ಅಂತ ಕರಿತೀವಲ್ಲ, ಆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿಸುತ್ತೆ. ಮೇಜರ್ ಆಗಿ ಒಂದು ಡಯಾಬಿಟಿಕ್ ಪ್ಯಾಂಕ್ರಿಯಾಸ್ ಅನ್ನು ಬೂಸ್ಟ್ ಮಾಡೋದು ಒಂದೇದಾದ್ರೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿಸುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಡಯಾಬಿಟಿಕ್ ನರ್ಗಂತೂ ಇದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗುತ್ತೆ. ಮತ್ತು BP ಬಂದವರಿಗೂ ಅಷ್ಟೇ, ಲೋ BP ಇರ್ಬೋದು, ಹೈ BP ಇರ್ಬೋದು, BP ನಾರ್ಮಲಿ ತರಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇಸ್ ವಂಡರ್ ಪ್ರಾಡಕ್ಟ್ ಡಯಾಬಿಟಿಕ್ ನರ್ಗೆ. ಸ್ನೇಹಿತರೆ, ಹಾಗಾದ್ರೆ ಇದು ಚರ್ಮ ರೋಗಕ್ಕೆ ನೀವ್ ಎಂತದ್ದೇ ಚರ್ಮ ಇರ್ಬೋದು, ಇದರಲ್ಲಿ ಬೀಟೈನ್ ಕಾಂಪೌಂಡ್ ಜಾಸ್ತಿ ಇದೆ, ಜಿಂಕ್ ಜಾಸ್ತಿ ಇದೆ, ಮತ್ತೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಲನಿನ್ ಉತ್ಪತ್ತಿ ಮಾಡಿಸುತ್ತೆ ದೇಹದೊಳಗೆ, ಈ ಕಾಲಜನ್ ಉತ್ಪತ್ತಿ ಮಾಡಿಸುತ್ತೆ, ಮತ್ತು ಮೆಲನಿನ್ ಉತ್ಪತ್ತಿ ಮಾಡಿಸುವಂತ ಎಕ್ಸ್ಟ್ರಾಕ್ಟ್ಗಳಿದೆ. ಈ ವಿನ್ಬೇರೆ ಎಕ್ಸ್ಟ್ರಾಕ್ಟ್ಗಳಲ್ಲಿ ಮೇಜರ್ ಆಗಿ ಕಾಲಜನ್ ಉತ್ಪತ್ತಿ ಮಾಡಿಸುವಂತದ್ದು ಮತ್ತು ಮೆಲನಿನ್ ಉತ್ಪತ್ತಿ ಮಾಡಿಸುವಂತ ಎಕ್ಸ್ಟ್ರಾಕ್ಟ್ಗಳಿರೋದ್ರಿಂದ ಅಗೇನ್ ನಮ್ಮ ದೇಹದಲ್ಲಿ 100% ಮತ್ತೆ ನಾವು ಚರ್ಮ ರೋಗ ಇದ್ರೆ
ಚರ್ಮ 100% ನಾರ್ಮಲಿ ಬರುತ್ತೆ. ಅಂದ್ರೆ ಇದು ಸ್ಮೂತ್ ಆಗುತ್ತೆ ನಮ್ ಸ್ಕಿನ್. ಬಿಫೋರ್ ಒಂದ್ ಫೋಟೋ ಹೊಡ್ಕೊಳ್ಳಿ ಫಸ್ಟ್, ನೀವು ಬೇರೆ ಯೂಸ್ ಮಾಡೋದಕ್ಕಿಂತ ಮೊದಲು ಒಂದ್ ತಿಂಗಳಾದ್ಮೇಲೆ ಮತ್ತೆ ಒಂದ್ ಫೋಟೋ ಹೊಡ್ಕೊಳ್ಳಿ, ಡಿಫ್ರೆಂಟ್ ನಿಮ್ಗೆ ಗೊತ್ತಾಗತ್ತೆ. ಚರ್ಮ ತುಂಬಾ ಸ್ಮೂತ್ ಆಗತ್ತೆ. ಜೊತೆಗೆ ಚುಕ್ಕೆಗಳು ಏನಿದೆ ಅಥವಾ ಡಾಟ್ಸ್ ಇರಿದ್ರೆ, ರಿಂಕಲ್ಸ್ ಇದ್ರೆ, ಯಾವುದೇ ಏಜ್ ಇರ್ಬೋದು, ರಿಂಕಲ್ಸ್ ಇದ್ರೆ 100% ಕಂಪ್ಲೀಟ್ ಹೋಗುತ್ತೆ. ಇದು ಚರ್ಮ ಫೇಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಶೈನಿಂಗ್ ಬರುತ್ತೆ. ಜೊತೆಗೆ ಚುಕ್ಕಿಗಳಿದ್ರೆ, ಡಾರ್ಕ್ನೆಸ್ ಇದ್ರೆ, ರೆಡ್ನೆಸ್ ಇದ್ರೆ, ವೈಟ್ನೆಸ್ ಇದ್ರೆ ಡೆಫಿನೆಟ್ಲಿ ಹೋಗುತ್ತೆ. ಬಿಫೋರ್ ಒಂದು ಫೋಟೋ ಹೊಡ್ಕೊಳ್ಳಿ, 100% ಸಪೋರ್ಟ್ ಆಗುತ್ತೆ. ಸೋರಿಯಾಸಿಸ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ವೈಟ್ ಪ್ಯಾಚಸ್ಗೂ ಸಪೋರ್ಟ್ ಆಗುತ್ತೆ. ಬಟ್ ವೈಟ್ ಪ್ಯಾಚಸ್ನ ಅದನ್ನ ಅಪ್ಲೈ ಮಾಡ್ಬೇಕು ಮತ್ತೆ ಯೂಸ್ ಮಾಡ್ಬೇಕಾಗತ್ತೆ. ಸೋರಿಯಾಸಿಸ್ಗೆ ಡೆಫಿನೆಟ್ಲಿ ಗುಡ್ ರಿಸಲ್ಟ್ ಇದೆ. ಇದ್ರ ಜೊತೆಗೆ pH ಲೆವೆಲ್, ಚರ್ಮದ pH ಲೆವೆಲ್ ನ ನಾರ್ಮಲಿ ತರಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ 100% ಹ್ಯಾಂಡ್ಸಮ್ ಫೇಸ್ ಆಗ್ಬೋದು. ಅಂದ್ರೆ ನಾನು ಸುಂದರವಾಗಿ ಕಾಣಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕಂತ ಇಷ್ಟಪಡೋರಿಗೆ ರಿಯಲಿ ವಂಡರ್ ರಿಸಲ್ಟ್ ಇದೆ. ಸೊ ಅವ್ರ ಫೇಸ್ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಅಗೇನ್ ನಾವು ಕಳ್ಕೊಂಡಿರುವಂತ ಫೇಸ್ ಲುಕ್ ಅನ್ನ, ನಾವು ಹುಡುಗರಾಗೆ ಯಂಗರ್ ಆಗಿದ್ದಂತ ಲುಕ್ ಅನ್ನ ಮತ್ತೆ ನಾವು ಗಳಿಸಲಿಕ್ಕೆ 100% ಇದು ಬ್ಯಾಕ್ ಎಂಡ್ ಸಪೋರ್ಟ್ ಮಾಡುತ್ತೆ. ಸೊ ಚರ್ಮದ ಎಂಥದೇ ಚರ್ಮ ರೋಗ ಅಥವಾ ಚರ್ಮದ ಸಮಸ್ಯೆಗಳನ್ನ 100% ನಿವಾರಣೆ ಮಾಡುತ್ತೆ. ಸೊ ರಿಯಲಿ ವಂಡರ್ ಮಾತ್ರ. ಇದ್ರ ಜೊತೆಗೆ ರಿಯಲಿ ಈ ಗೆ ಅಂದ್ರೆ HDL ನ ಜಾಸ್ತಿ ಮಾಡಿಸುತ್ತೆ. ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ, ಗುಡ್ ಕೊಲೆಸ್ಟ್ರಾಲ್ ಅಂತ ಏನ್ ಕರಿತೀವಿ. ದೇಹದಲ್ಲಿ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು. ಬಟ್ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಪ್ರತಿಯೊಬ್ಬರಿಗೂ HDL ಅಂಶ ಕಡಿಮೆ ಇದೆ, LDL ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಏನ್ ಮಾಡುತ್ತೆ, HDL ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಬಿಫೋರು ಇದನ್ನ ಯೂಸ್ ಮಾಡಿ. 100% HDL ನ ಜಾಸ್ತಿ ಮಾಡುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ನ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ರಿಸ್ಕ್ ಫ್ಯಾಕ್ಟರ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ LDL ರಿಮೂವ್ ಮಾಡುತ್ತೆ. VLDL ಅಂತ ಕರಿತೀವಿ, ಲೋ ಡೆನ್ಸಿಟಿ, ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಸಹ ರಿಮೂವ್ ಮಾಡುತ್ತೆ. ಫ್ಯಾಟ್ ಬರ್ನರ್, ಟೋಟಲಿ ಅಡಿಯಿಂದ ಮುಡಿವರೆಗೆ ಏನು ಕೆಟ್ಟ ಕೊಲೆಸ್ಟ್ರಾಲ್ ಇದೆಯೋ 100% ಕರಗಿಸುತ್ತೆ. 3 to 5 kg ವೆಯ್ಟ್ ಲಾಸ್ ಪರ್ ಮಂತ್ಲಿ. ಒಂದೇ ಪ್ರಾಡಕ್ಟ್ 100ಕ್ಕೆ ನೀವು ವೆಯ್ಟ್ ಚೆಕ್ ಮಾಡ್ಕೊಳ್ಳಿ, ಫ್ಯಾಟ್ ಫುಲ್ ಬರ್ನ್ ಆಗುತ್ತೆ. 3 to 5 kg ಅಷ್ಟು ವೆಯ್ಟ್ ಲಾಸ್ ಆಗುತ್ತೆ. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದ್ರೆ ಇದ್ರ ಜೊತೆಗೆ ಇದರಲ್ಲಿ ಕಾಂಟೆಂಟ್ ಐರಿಚ್, ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಐರಿಚ್ ವಿಟಮಿನ್ ಎ ಕಾಂಪೌಂಡ್ ಜಾಸ್ತಿ ಇದೆ, ವಿಟಮಿನ್ ಬಿ ಇದೆ, ಸಿ ಇದೆ, ಇ ಕಾಂಟೆಂಟ್ ಇದೆ, ಕೆ ಇದೆ, B12 ಇದೆ. ಮೊಟ್ಟೆಯಲ್ಲಿ, ಎಗ್ಗಲ್ಲಿ ಸಿಗುವಂತ B12 ಕಾಂಪೌಂಡ್ಸ್ ಏನಿದೆ ಇದರ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಇದೆ. ಸೊ ಇದ್ರ ಜೊತೆಗೆ B1 ಅಂಡ್ B6 ಅಂಡ್ B9 ಸಹ ಇದೆ. ಸೊ ಇದ್ರ ಜೊತೆಗೆ ಹೈ ರಿಚ್ omega 3, 6, 7 and 9 ಇದು ಕಾಂಪೌಂಡ್ ಇದೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಗಳಲ್ಲಿ. ಇದ್ರ ಜೊತೆಗೆ ಜಿಂಕ್ ಅಂಡ್ ಮ್ಯಾಗ್ನೀಸಿಯಂ, ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ ರಿಚ್ ಇದಾವೆ. ಇದ್ರ ಜೊತೆಗೆ ಏಜ್ಗೆ, ದೀರ್ಘಾಯಸ್ಸನ್ನ ಬಿಡಲಿಕ್ಕೆ ಮೇಜರ್ ಆಗಿ ನಮಗೆ ರೋಲ್ ಅಂದ್ರೆ ಅಮಿನೋ ಆಸಿಡ್ಸ್. ಇದರಲ್ಲಿ ಇರುವಂತ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಮ್ಯಾಕ್ಸಿಮಮ್ ಅಮಿನೋ ಆಸಿಡ್ಸ್ ಇದೆ. ಜೊತೆಗೆ ಅಮಿನೋ ಆಸಿಡ್ಸ್ ಇರೋದ್ರಿಂದ ಇದು ದೀರ್ಘಾಯಸ್ಸಿಗೆ ಸಪೋರ್ಟ್ ಮಾಡುತ್ತೆ. ಸ್ನೇಹಿತರೆ ಇದ್ರ ಜೊತೆಗೆ ಇವೇನ್ ಮಾಡುತ್ತೆ, ನಮ್ಗೆ ಕ್ಯಾಲೋರಿ ಅಂತ ಕರಿತೀವಿ. ಅಂದ್ರೆ 1600 ಇಂದ 2800 ನಾರ್ಮಲ್ BMI, ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಾರ್ಮಲ್ ಕೆಲಸ ಮಾಡೋರಿಗೆ ನಮಗೆ ಕ್ಯಾಲೋರಿ ಎಷ್ಟು ಫುಡ್ ಬೇಕು. ಬಟ್ ನಾವ್ ಏನ್ ಮಾಡ್ತೀವಿ, ಹೋಟ್ಲ ಫುಡ್, ಮನೆ ಫುಡ್ ಅಲ್ಲಿ ನಮಗೆ ಕ್ಯಾಲೋರಿ ಲೆಸ್ ಫುಡ್ ಅಂತ ತಿಂತೀವಿ. ಸೊ ಹಾಗಾಗಿ ಇದರಲ್ಲಿ ಈಗ ನಮ್ಮ ದೇಹಕ್ಕೆ ಬೇಕಾದಂತ ಕ್ಯಾಲೋರಿ ಏನಿದೆ, ನಾವು ಫಿಸಿಕಲ್ ಆಕ್ಟಿವಿಟೀಸ್ ಆದ್ರೆ ಜಾಸ್ತಿ ಬೇಕಾಗುತ್ತೆ. ಇಲ್ಲ ನಾರ್ಮಲ್ ಆಗಿ ನಾವು ನಾವು ತಿಂದಿದ್ದಂತ ಆಹಾರ ಕ್ಯಾಲೋರಿ ಆಗಿರ್ಬೇಕಾಗತ್ತೆ. 1650 ರಿಂದ 2800 ಕ್ಯಾಲರಿ ಫುಡ್ಗಳು ನಮಗೆ ನಾರ್ಮಲ್ ಆಗಿ ಬೇಕಾಗತ್ತೆ ಕನಿಷ್ಠ. ಓಕೆ, ಅಷ್ಟನ್ನ ಇದು ಹೋಟ್ಲ್ ಫುಡ್, ಮನೆ ಫುಡ್ ಅಲ್ಲಿ ಐರಿಚ್ ನಮ್ಮ ದೇಹಕ್ಕೆ ಬೇಕಾದಂತ ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಷನ್ ಅಂಡ್ ಕ್ಯಾಲೋರಿ ಕಡಿಮೆ ಇದೆ ಆದ್ರೂ ಇದು 100% ಸಪೋರ್ಟ್ ಆಗುತ್ತೆ ದಿನ 30 ml ತಗೊಳೋದ್ರಿಂದ. ಸ್ನೇಹಿತರೆ ಇದ್ರ ಜೊತೆಗೆ ಜಾಯಿಂಟ್ ಗೆ ಸಪೋರ್ಟ್ ಆಗುತ್ತೆ, ಅಂದ್ರೆ ಆರ್ಯಗೆ ಇದು ಹೆಲ್ಪ್ ಆಗುತ್ತೆ. ರೊಮಟೆಡ್ ಆರ್ಥರೈಟಿಸ್ ಇದ್ರೆ 100% ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದ್ರೆ 100% ಹೆಲ್ಪ್ ಆಗುತ್ತೆ. ಅಂದ್ರೆ ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂಡ್ ರೊಮಟೆಡ್ ಆರ್ಥರೈಟಿಸ್ಗೆ 100% ಸಪೋರ್ಟ್ ಆಗುತ್ತೆ. ಸೊ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಇದ್ರ ಜೊತೆಗೆ ಇದು ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿ, ಅಲ್ಸರ್ ಇದಕ್ಕೆ ಸಪೋರ್ಟ್ ಆಗುತ್ತೆ. ಅಂದ್ರೆ ಸ್ಟೊಮಕ್ ಡಿಸೀಸ್ಗೆ, ಅಲ್ಸರ್ಗೆ ರಿಯಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಟೊಮಕ್ ಡಿಸೀಸ್ಗೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಲ್ಸರ್ ಅಂಡ್ ಅಪೆಂಡಿಕ್ಸ್ ಈ ತರ
ಪ್ರಾಬ್ಲಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ರಿಯಲಿ ವಂಡರ್ ಪ್ರಾಡಕ್ಟ್ ಇದು. ಗ್ಯಾಸ್ಟ್ರಿಕ್ ಬಂದಿದೆ ಅಂತ ನಾವು ಸಫರ್ ಆಗಂಗಿಲ್ಲ, ಅಷ್ಟು ಸಪೋರ್ಟ್ ಹೋಗಿ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಏರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಬಿಲೋ 50 ಇದ್ರೆ, 50 ವರ್ಷದ ಒಳಗಿದ್ರೆ 100% ಈ ಚರ್ಮ ಹಿಂಗೆ ಫೈನ್ ಶೈನಿಂಗ್ ಬರುತ್ತೆ. ಹಾಗೆ ಏರ್ಸ್ಗೂ ಸಹ ಇದು ಸಪೋರ್ಟ್ ಮಾಡುತ್ತೆ. ಸೊ ಕೂದಲಿಗೆ 50 ವರ್ಷದ ಒಳಗಿದ್ರೆ ಡೆಫಿನೆಟ್ಲಿ ವೈಟ್ ಏರ್ಸ್ ಕಡಿಮೆ ಆಗ್ತವೆ, ಬ್ಲಾಕ್ ಏರ್ಸ್ ಜಾಸ್ತಿ ಉತ್ಪತ್ತಿ ಆಗ್ತವೆ ನಮ್ಮ ದೇಹದಲ್ಲಿ. ವೈಟ್ ಏರ್ಸ್ ಡೆಫಿನೆಟ್ಲಿ ಕಡಿಮೆ ಆಗ್ತವೆ, ಬ್ಲಾಕ್ ಏರ್ಸ್ ಜಾಸ್ತಿ ಆಗ್ತವೆ. ಜೊತೆಗೆ ಡ್ಯಾಂಡ್ರಫ್ ಇರೋದಿಲ್ಲ, ತಲೆ ಕೂದಲು ಉದ್ದ ಬೆಳಿಲಿಕ್ಕೆ ಸಪೋರ್ಟ್ ಮಾಡುತ್ತೆ. ರಿಯಲಿ ಶೈನಿಂಗ್ ಬರುತ್ತೆ, ಅಂದ್ರೆ ಕೂದಲು ಶೈನಿಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಶೈನಿಂಗ್ ಬರ್ತವೆ. ಸೊ ಹಾಗಾಗಿ ತಲೆ ಕೂದಲಿಗೆ ಇದು ಇದು ತುಂಬಾ ಹೆಲ್ಪ್ ಸಪೋರ್ಟಿವ್ ಆಗುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ಇದು ಯಾಕೆ ಇದನ್ನ ನಾವು ಈ ಪ್ರಾಡಕ್ಟ್ ಮೇಜರ್ ರೋಲ್ ಅಂದ್ರೆ ಕಮ್ ಡೌನ್ ಅವರ್ ರಿಸ್ಕ್ ಫ್ಯಾಕ್ಟರ್ ಅಂತ. ಈಗ ನಾವು ಈ ಪ್ರಾಡಕ್ಟ್ ಹೇಗಿದೆ, ಇದರಲ್ಲಿ ಎಕ್ಸ್ಟ್ರಾಕ್ಟ್ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಂದ್ರೆ ನಾವು 40 ವರ್ಷ ಆಗೈತೆ ಅಂದ್ರೆ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಬೇಕಾಗತ್ತೆ. ನಮ್ಗೆ ಎಷ್ಟೇ ದುಡ್ಡು ಇರ್ಬೋದು, ಫೈನಾನ್ಸ್ ಅಲ್ಲಿ ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ಎಷ್ಟೇ ಎಂಥದ್ದೇ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡ್ಬೋದು, ಬಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಇವತ್ತು ಬಹಳ ಇಂಪಾರ್ಟೆಂಟು. ಆಫ್ಟರ್ 40 ಹೆಲ್ತ್ ಅನ್ನು ಮೇಂಟೈನ್ ಮಾಡೋದು. ಯಾಕಂದ್ರೆ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಕಮ್ ಡೌನ್ ಅವರ್ ರಿಸ್ಕ್ ಫ್ಯಾಕ್ಟರ್, ಅಂದ್ರೆ ಹಾರ್ಟ್ ಡಿಸೀಸ್ ಬರೋದನ್ನ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತೆ, ಸ್ಟ್ರೋಕ್ ಆಗೋದನ್ನ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ, ಕ್ಯಾನ್ಸರ್ ಬರೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ರಿಸ್ಕ್ ಫ್ಯಾಕ್ಟರ್ ಇಸ್ ಸಪೋರ್ಟಿಂಗ್ ಆಗುತ್ತೆ, ರಿಸ್ಕ್ ಫ್ಯಾಕ್ಟರ್ಗೆ 100% ಹೆಲ್ಪ್ ಆಗುತ್ತೆ. ಸೊ ಭಯ ಬೇಡ, ಇದನ್ನ ಯೂಸ್ ಮಾಡಿದ್ರೆ ಸಾಕಾಗತ್ತೆ ಮ್ಯಾಕ್ಸಿಮಮ್. ಏನಕ್ಕೆ ಅಂತ ಹೇಳಿದ್ರೆ ಅಡಿಯಿಂದ ಮುಡಿವರೆಗೆ ಬ್ಲಡ್ ಏನಿದೆ, ಬ್ಲಡ್ ಕ್ಲಾಟ್ ಅಂತ ಏನ್ ಕರಿತೀವಿ, ಅಂದ್ರೆ ಆಕ್ಸಿಜನ್ ಇಸ್ ಎ ಮೇಜರ್ ರೋಲ್. ಮತ್ತೆ ಪ್ರೋಟೀನ್ಸ್ ಪೋಷಕಾಂಶಗಳು ನರನಾಡಿಗಳಲ್ಲಿ ಎಲ್ಲ ಕಡೆಗೂ ಸಂಚಾರ ಆಗ್ಬೇಕು. ಜೊತೆಗೆ ಈ ಬ್ಲಡ್ ಕ್ಲಾಟ್ ಇರಂಗಿಲ್ಲ. ಈಗ ಗಾಳಿ, ನಮಗೆ ನೀರಾಗ್ಲಿ ರಕ್ತ ಎಲ್ಲ ಕಡೆಗೆ ಸಂಚಾರ ಆಗ್ಬೇಕು. ಸೊ ಯಾವಾಗ ಬ್ಲಡ್ ಕ್ಲಾಟ್ ಆಗತ್ತೋ ಪೋಷಕಾಂಶಗಳು ದೇಹಕ್ಕೆ ಕರೆಕ್ಟ್ ಆಗಿ ತಲುಪೋದಿಲ್ಲ, ಆಕ್ಸಿಜನ್ ಕರೆಕ್ಟ್ ಆಗಿ ತಲುಪೋದಿಲ್ಲ. ಸೊ ಜೊತೆಗೆ ಬ್ಲಡ್ ಸಹ ಕರೆಕ್ಟ್ ಆಗಿ ತಲುಪಾಗೋದಿಲ್ಲ. ಮೇಜರ್ ಆಫ್ಟರ್ 40 ಎಲ್ಲ ಬರೋದೇ ಮೇಜರ್ ಇದು. ನಾವು ಹಾರ್ಟ್ ಅಲ್ಲಿ ತಗೊಳ್ಳಿ, ಲಂಗ್ಸ್ ಅಲ್ಲಿ ತಗೊಳ್ಳಿ, ಮತ್ತೆ ಲಿವರ್ ಅಲ್ಲಿ ತಗೊಳ್ಳಿ, ಯಾವುದೇ ನರನಾಡಿಗಳಲ್ಲಿ ಆಕ್ಸಿಜನ್ನು, ಬ್ಲಡ್, ಪೋಷಕಾಂಶಗಳು ಕರೆಕ್ಟ್ ಆಗಿ ಹೋಗ್ಬೇಕು. ಬಟ್ ಬ್ಲಡ್ ಕ್ಲಾಟ್ ಅಂದ್ರೆ ನಾವು ತಿನ್ನೋಂತ ಏನು ಮಲಿನ ಆಗಿ ಹೋಗಿದೆ, ಗಾಳಿ, ನೀರು, ಆಹಾರ, ಸೊ ಇದಾಗಿ ಬ್ಲಡ್ ಕ್ಲಾಟ್ ಆಗತ್ತೆ. ನೂರಾರು ತರ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕರೀತಾರೆ. ಈ ರಕ್ತ ಹೆಪ್ಪುಗಟ್ಟುವಿಕೆ ಇರೋದ್ರಿಂದಲೇ ಮೇಜರ್ ಸಮಸ್ಯೆ ಬರ್ತಾ ಇರೋದು. ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ರಕ್ತ ಹೆಪ್ಪುಗಟ್ಟುವಿಕೆ ನಿವಾರಣೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತವೆ, ಅಂದ್ರೆ ಬ್ಲಡ್ ಕ್ಲಾಟ್ ಅನ್ನು ನಿವಾರಣೆ ಮಾಡುತ್ತೆ. ಇದ್ರ ಜೊತೆಗೆ ಈ ರಕ್ತವನ್ನ ಇನ್ಕ್ರೀಸ್ ಮಾಡುತ್ತೆ. ಅಂದ್ರೆ ಹೆಲ್ತಿ ಪರ್ಸನ್ಗೆ 5 ರಿಂದ 5.5 ಲೀಟರ್ ಬ್ಲಡ್ ಏನಿರ್ಬೇಕು ಅವರು BMI ಪ್ರಕಾರ, ಸೊ ಅಷ್ಟನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಬ್ಲಡ್ ಅನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ಇಸ್ ಎ ಮೇಜರ್ ರೋಲ್. ಬ್ಲಡ್ ಅನ್ನ ಯಾವಾಗ ಪ್ಯೂರಿಫಿಕೇಶನ್ ಮಾಡುತ್ತೆ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕಲಿ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ರಿಸ್ಕ್ ಗಳು ಕಡಿಮೆ ಆಗ್ತವೆ. ಜೊತೆಗೆ HDL ನ ಜಾಸ್ತಿ ಮಾಡಿ LDL ನ ಯಾವಾಗ ರಿಮೂವ್ ಮಾಡುತ್ತೋ, ಸೊ ಆಟೋಮೆಟಿಕಲಿ ಹಾರ್ಟ್ ರಿಸ್ಕ್ ಅಲ್ಲೇನೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಒಮೆಗಾ 3 ಫಿಶ್ ಅಲ್ಲಿ ಸಿಗುವಂತ ಒಮೆಗಾ 3 ಏನಿದೆ, ಐ ರಿಚ್ ಕಾಂಪೌಂಡ್ ಇದೆ ಇದರಲ್ಲಿ, ಎಕ್ಸ್ಟ್ರಾಕ್ಟ್ ಗಳಲ್ಲಿ ಒಮೆಗಾ 3 ಇದೆ, 7 ಇದೆ, 6 ಇದೆ, 9 ಇದೆ. ಸೊ ಎಲ್ಲವೂ ಇರೋದ್ರಿಂದ ಆ ಹಾರ್ಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಆಲ್ರೆಡಿ ಅವರು ಯೂಸ್ ಮಾಡ್ಬೋದು, ಮತ್ತೆ ಮುಂದೆ ಬರಬಾರ್ದಪ್ಪ ನಮ್ಗೆ ರಿಸ್ಕ್ ಬೇಡ ಅನ್ನೋಂಥರು ಸಹ ಇದನ್ನ ಯೂಸ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಸ್ನೇಹಿತರೆ, ಹಾಗಾದ್ರೆ ಇದು ಹೆಲ್ತಿ ಏಜ್ ಅಮಿನೋ ಆಸಿಡ್ಸ್ ಐರಿಚ್ ಇರೋದ್ರಿಂದ ಎಷ್ಟು ಸಪೋರ್ಟಿವ್ ಆಗುತ್ತೆ ಅಂದ್ರೆ ಯಂಗರ್ ಲೈಫ್ಗೆ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕಪ್ಪ, ನಮ್ಗೆ ಆಲ್ರೆಡಿ ಏಜ್ ಆಗ್ಬಿಡ್ತು ಒಂದು ಏಜು ಅಂತೇಳಿ ನಾವು ಈಗ ಕೊರಗೋ ಅವಶ್ಯಕತೆ ಇಲ್ಲ. ನಾವು ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡು ಇದನ್ನ ಯೂಸ್ ಮಾಡ್ತಾ ಹೋದ್ರೆ 100% ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಹೈ ರಿಚ್ ಅಮಿನೋ ಆಸಿಡ್ಸ್ ಇರುವಂತದ್ದು ಇದು. ವರ್ಲ್ಡ್ ಅಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ಇದನ್ನ ಬೀಟ್ ಮಾಡೋರಿಲ್ಲ, ಈ ಪ್ರಾಡಕ್ಟ್ ಗೆ ಸರಿಸಾಟಿ ಇಲ್ಲ. ರೇರ್ ಕಾಂಪೌಂಡ್, ವೆರಿ ರೇರ್, ಯುನಿಕ್ ಕಾಂಬಿನೇಷನ್ ಪ್ರಾಡಕ್ಟ್ ಇದು. ರಿಸಲ್ಟ್ ಬಂದಿಲ್ಲ ಅಥವಾ ನನಗೆ ಚೆನ್ನಾಗಿಲ್ಲ ಅಂತ
ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಕಳೆದ 2 ವರ್ಷದಲ್ಲೂ ಸುಮಾರು ಕರ್ನಾಟಕದಲ್ಲಿ 50,000ಕ್ಕೂ ಹೆಚ್ಚು ಜನ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ಎಂಟೈರ್ ಆಲ್ ಇಂಡಿಯಾ ಲಕ್ಷಾಂತರ ಜನ ಇದನ್ನು ಉಪಯೋಗಿಸ್ತಿದ್ದಾರೆ. ಸೊ ತುಂಬಾ ಡಿಮ್ಯಾಂಡ್ ಇರೋಂಥ ಪ್ರಾಡಕ್ಟ್. 100% ನಿಮಗೆ ತೃಪ್ತಿಕರ ರಿಸಲ್ಟ್ ಬರುತ್ತೆ. 100% ನಿಮಗೆ ಇಷ್ಟ ಆಗತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಗ್ಯಾರಂಟಿ. ಸೊ ಹಾಗಾಗಿ ಇದು ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡೋರಿಗೆ ಮತ್ತು ಲೈಫ್ ಲಾಂಗ್ ಇರ್ಬೇಕಪ್ಪ, ನನಗೆ ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬೇಕು ಅನ್ನೋಂಥ ವ್ಯಕ್ತಿಗಳು ರಿಯಲಿ ಒಂದು ಅಪರ್ಚುನಿಟಿ. ಸೊ ಜಸ್ಟ್ ಇದನ್ನ ನಾವು ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಬಟ್ ಇದರದಲ್ಲಿ ಒಂದಿಷ್ಟು ಏನೋ ಕಂಡೀಷನ್ಸ್ ಅಂತ ಹೇಳಿದ್ರೆ, ಇದು ವರ್ಲ್ಡ್ ನಂಬರ್ 1 ಸಪ್ಲಿಮೆಂಟ್ ಪ್ರಾಡಕ್ಟ್. ಜಗತ್ತಿನಲ್ಲಿ ಇದಕ್ಕೆ ಸರಿಸಾಟಿ ಇಲ್ಲ ಸರ್. ನಂಬರ್ 1 100%, ಯು ಬಿಲೀವ್ ಆರ್ ನಾಟ್, ಇಡೀ ವರ್ಲ್ಡ್ ಅಲ್ಲಿ ಇದಕ್ಕಿನ್ನ ಪವರ್ಫುಲ್ ಪ್ರಾಡಕ್ಟ್ ನಿಮಗೆ ಸಿಗಕ್ ಸಾಧ್ಯನೇ ಇಲ್ಲ. ವರ್ಲ್ಡ್ ನಂಬರ್ 1 ಪ್ರಾಡಕ್ಟ್ ಇದು. ಹೈ ರಿಚ್ ಆಂಟಿ ಆಕ್ಸಿಡೆಂಟ್ ಜೊತೆಗೆ ಹೈ ರಿಚ್ ಬೆನಿಫಿಟ್ ಆಗಂತ ಎಕ್ಸ್ಟ್ರಾಕ್ಟ್ಗಳು ಇದರಲ್ಲಿ ಇರೋದು. ಸೊ ಇದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಏನಂದ್ರೆ, ಸೊ ಪ್ರತಿ ದಿವಸ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕಾದ್ರೆ ಒಂದು 15 ml ಒಂದು ವಾರ ಯೂಸ್ ಮಾಡಬೇಕು. ಆಫ್ಟರ್ 1 ವೀಕ್ ನಂತರ 30 ml ಪ್ರತಿದಿನ, 30 ml ವಿನ್ಬೆರಿ ಹಾಕೊಂಡು ಚೆನ್ನಾಗಿ ಬಾಟ್ಲಸ್ ಅನ್ನು ಸೇಕ್ ಮಾಡಿಕೊಂಡು 30 ml ಹಾಕೊಳೋದು. ನೀರಿನ ಜೊತೆ ಬಿಸಿನೀರು ಆರ್ ಇದ್ರೆ ಲೈಟ್ ಬಿಸಿನೀರು ಇದ್ರೆ ಗುಡ್ಡು, ಇಲ್ಲ ನಾರ್ಮಲ್ ವಾಟರ್ ಅಲ್ಲಿ ತಗೊಂಡು ನಿಧಾನಕ್ಕೆ ಮುಕ್ಕಳಿಸ್ತಾ, ಅಂದ್ರೆ ಜೊಲ್ಲರ್ ಜೊತೆಗೆ ದೇಹಕ್ಕೆ ಹೋದ್ರೆ ಬೆಟರ್. 3 ರಿಂದ 5 ನಿಮಿಷ ಟೈಮ್ ತಗೋಬೇಕು. ಚೆನ್ನಾಗಿ ನಿಧಾನಕ್ಕೆ ಮುಕ್ಕಳಿಸ್ತಾ ಇದನ್ನ 30 ml ಯೂಸ್ ಮಾಡಬೇಕು. ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ, ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದ್ರೆ ತಗೋಬಹುದು. ದಿನಕ್ಕೆ 1 ಟೈಮ್ ಸಾಕಾಗತ್ತೆ. ದಿನ 30 ml. ಸ್ನೇಹಿತರೆ, ಇದರಲ್ಲಿ 4 ಕಂಡೀಷನ್ಸ್ ಇದೆ. ನಾವು ರಿವರ್ಸೇಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 4 ಮೇನ್ ರೋಲು ಇದನ್ನ ಫಾಲೋ ಮಾಡ್ಲೇಬೇಕು. ಕಂಡೀಷನ್ಸ್, ನಾವು ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡಬೇಕು, ನಾನು ಹುಡುಗರಾಗ ಹೆಂಗಿದ್ನ ಹಂಗಿರ್ಬೇಕು, ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬೇಕು ಮತ್ತು ರೋಗಗಳಿಂದ ಹೊರಗೆ ಬರ್ಬೇಕು. ಆಲ್ರೆಡಿ BP ಶುಗರ್ ಏನಾರ ರೋಗಗಳಿರ್ಲಿ ಅದರಿಂದ ಮತ್ತೆ ಹೊರ ಬರ್ಬೇಕು, ಜೊತೆಗೆ ಲೈಫ್ ಅನ್ನು ಎಂಜಾಯ್ ಮಾಡಬೇಕು. ಸೊ ಅನ್ನಂತ ವ್ಯಕ್ತಿ 100% ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಬರುತ್ತೆ. 4 ಮೇಜರ್ ರೋಲ್ ನ ಫಾಲೋ ಅಪ್ ಮಾಡಬೇಕು. ಒಂದು, ಪ್ರತಿ ದಿವಸ 30 ml ವಿನ್ಬೆರಿ ಯೂಸ್ ಮಾಡೋದು, ನಂಬರ್ 1. ಎರಡನೇದು, ಪ್ರತಿ ದಿವಸ ನಾವು ವಾಕ್ ಮಾಡ್ಬೇಕು. ವಾಕ್ ಇಸ್ ಮಸ್ಟ್ ಅಂಡ್ ಶುಡ್. ಇದಕ್ಕೆ ಅಂದ್ರೆ ಕನಿಷ್ಠ 3 to 4 ಕಿಲೋಮೀಟರ್ ಪರ್ ಡೇ ವಾಕ್ ಮಾಡಬೇಕು. ಇದ್ರ ಜೊತೆಗೆ ನಾವು ಕನಿಷ್ಠ 3 to 4 ಲೀಟರ್ಸ್ ನೀರು ಯೂಸ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ನೀರು ಯೂಸ್ ಮಾಡಬೇಕು. ಅರ್ಧ ಲೀಟರ್ಸ್ ನೀರು ಯೂಸ್ ಮಾಡಿ ನಂತರ ಬೇಕಾದ್ರೆ ನೀವು ಟೀ, ಕಾಫಿ, ಇನ್ನೊಂದು ಮತ್ತೊಂದು ತಗೋಬಹುದು. ನೀರು ಇಸ್ ಮೋಸ್ಟ್ ಇಂಪಾರ್ಟೆಂಟ್. 3 to 4 ಲೀಟರ್ಸ್. ಇದ್ರ ಜೊತೆಗೆ ನಾವು ನಿದ್ದೆ 6 to 8 ಅವರ್ಸ್ ನಿದ್ದೆ ಮಾಡಬೇಕು. 4, ಪ್ರತಿ ದಿವಸ 30 ml ವಿನ್ಬೆರಿ ಯೂಸ್ ಮಾಡೋದು ಮರಿಬಾರ್ದು. ಎರಡನೇದು, ಪ್ರತಿ ದಿವಸ 3 ರಿಂದ 4 ಕಿಲೋಮೀಟರ್ ವಾಕ್ ಮಾಡೋದು. ಮೂರನೇದು, ಪ್ರತಿ ದಿವಸ 3 ರಿಂದ 4 ಲೀಟರ್ ನೀರು ಕುಡಿಯೋದು. ನಾಲ್ಕನೇದು, 6 to 8 ಅವರ್ಸ್ ನಿದ್ದೆ ಮಾಡೋದು. ಈ 4ನ್ನ 40 ವರ್ಷ ಆಗಿದೆ ಅಂದ್ಮೇಲೆ ಈ 4ನ್ನ ಫಾಲೋ ಅಪ್ ಮಾಡಿದ್ರೆ 100% ಹೆಲ್ತಿ ಲೈಫ್ ಅನ್ನು, ಯಂಗರ್ ಲೈಫ್ ಅನ್ನ, ಡಿಸೀಸ್ ಫ್ರೀ ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು. ಸೊ ಕಳ್ಕೊಂಡಿದೀವಿ ಆಲ್ರೆಡಿ ಆರೋಗ್ಯನ ಅಂದ್ರೆ ಮತ್ತೆ ಗಳಿಸ್ಬೋದು. ಸೊ ನಾವು ನೆಗ್ಲೆಕ್ಟ್ ಮಾಡೋದಷ್ಟು ಲೈಫ್ ಮತ್ತೆ ಸಿಗೋಲ್ಲ. ಸೊ ಒಂದ್ಸರಿ ದುಡ್ಡು ಕಳ್ಕೊಂಡ್ರೆ ಬೇಕಾದಷ್ಟು ಕಳ್ಕೋಬಹುದು, ಗಳಿಸ್ತೀವಿ. ಬಟ್ ಒಂದ್ಸರಿ ಹೆಲ್ತ್ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳಕ್ ಆಗೋದಿಲ್ಲ. ಹಂಗಂತ ಅಷ್ಟು ಈಸಿ ಅಲ್ಲ. ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ಮೇಲೆ ಡಿಪೆಂಡ್ ಆದ್ರೆ, ನಾನೇ ಅದನ್ನ ಹೆಲ್ತ್ ಅನ್ನ 40 ವರ್ಷ ಆಗಿದೆ, BP ಶುಗರ್ ಬರುತ್ತೆ ಅಂತ ಗೊತ್ತಿದೆ ಮತ್ತು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಓಕೆ, ಲೈಫು ಅಷ್ಟೇ ಕತೆ. ಸೊ ಅದಕ್ಕೆ ಯಾರು ಹೆಲ್ತ್ ಅನ್ನು ಇಷ್ಟಪಡ್ತಾರೋ, ಯಾರು ಹೌದಪ್ಪ ನಾನು ನಂಬ್ಕೊಂಡ್ರ ಫ್ಯಾಮಿಲಿ ಇದೆ, ನನಗೆ ಆಲ್ರೆಡಿ ಒಂದು ಏಜ್ ಆಗ್ಬಿಡ್ತು, ಹೆಲ್ತ್ ಬಗ್ಗೆ ಸೀರಿಯಸ್ ತಗೊಳೋಣ ಅನ್ನೋಂಥ ವ್ಯಕ್ತಿಗೆ, ಆಲ್ರೆಡಿ ನನಗೆ ಇನ್ನೂ BP ಶುಗರ್ ಏನು ಬಂದಿಲ್ಲ, ಬಟ್ ನಾನು ಒಂಚೂರು ಕೇರ್ ಆಗಿ ತಗೊಂತೀನಿ, ಲೈಫ್ ಅನ್ನ ಮೇಂಟೈನ್ ಮಾಡ್ಬೇಕು, ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಬೇಕು ಅನ್ನೋಂಥವ್ರಿಗೆ ಯೂಸ್ ಮಾಡಕ್ಕೆ ವಂಡರ್ ಪ್ರಾಡಕ್ಟ್. ಹೆಲ್ತ್ ಮೇಂಟೈನ್ ಮಾಡೋರಿಗೆ, ಓಕೆ, ಆಲ್ರೆಡಿ ಪ್ರಾಬ್ಲಮೆಟಿಕ್ ಪೀಪಲ್ಸ್ ಬಂದಿದ್ದಾರೆ, ಅವ್ರಿಗೂ ಇಲ್ಲಪ್ಪ ನನಗೆ ಯಾವುದೋ BP ಶುಗರು, ಚರ್ಮ ರೋಗನೋ, ಐಸೈಟ್ ಪ್ರಾಬ್ಲಮ್ಮು, ಸೊ ಯಾವುದೋ
ಒಂದು ಕಾಯಿಲೆಗಳಿದಾವೆ, ದೀರ್ಘಾವಧಿ ಕಾಯಿಲೆಗಳು ಅಂದ್ರೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಪೋರ್ಟಿವ್ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಆಲ್ರೆಡಿ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಆ ತರದ್ದು ಏನಾದ್ರು ನಾವು ತಗೊಳ್ತಾ ಇದ್ರೆ ಅದ್ರ ಜೊತೆಗೂ ಇದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ದಿವಸ ನೀವು BP ಶುಗರ್ನರು ಅಥವಾ ಹಾರ್ಟ್ ಪ್ರಾಬ್ಲಮ್ ನಿಮ್ ಡಾಕ್ಟರ್ಸ್ ಅಂದ್ರೆ ನೀವು ಯೂಸ್ ಮಾಡ್ತಲೇ ನೀವು ಡಾಕ್ಟರ್ ಹತ್ರನು ಕನ್ಸಲ್ಟ್ ಇರ್ಬೇಕು. ಯಾಕಂದ್ರೆ ಇದು ಬ್ಲಡ್ ಶುಗರ್ ನಾರ್ಮಲಿ ತರಕ್ ಸಪೋರ್ಟ್ ಮಾಡಲ್ಲ. ಅಂದ್ರೆ ಕಾಯಿಲೆ ಮೂಲ ಏನು, ಪ್ಯಾಂಕ್ರಿಯಾಸ್ ಹಾಳಾಗಿರೋದು. ಪ್ಯಾಂಕ್ರಿಯಾಸ್ ಹಾಳಾಗಿರೋದನ್ನ ರಿಪೇರಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋದ್ರಿಂದ. ಸೊ ಸ್ಟಾರ್ಟಿಂಗ್ ಒಂದೇ ಸರಿ ಮಾತ್ರೆ ಬಿಡೋದು ಬೇಡ, ಗ್ರಾಜುವಲಿ ಮಾತ್ರೆಗಳು ಬಿಡಬೇಕು. ಚೆಕಪ್ ಮಾಡಿಸ್ತಾ ಇರ್ಬೇಕು ಮಂತ್ಲಿ. ಯಾಕಂದ್ರೆ BP ಶುಗರು ಲೋ ಆದ್ರೂ ಕಷ್ಟ ಆಗುತ್ತೆ. ಸೊ ಯಾಕಂದ್ರೆ ಇದು ಪ್ಯಾಂಕ್ರಿಯಾಸ್ ಕೆಲವ್ರಿಗೆ ಏನಾಗುತ್ತೆ, ಒಂದೇ ತಿಂಗಳಲ್ಲಿ ರೀಬೂಸ್ಟ್ ಆಗೋ ಸಾಧ್ಯತೆ ಇದಾವೆ, ಕೆಲವರಿಗೆ 2 ತಿಂಗಳಲ್ಲೂ ರೀಬೂಸ್ಟ್ ಆಗ್ಬೋದು. ನಮ್ಮ ದೇಹದಲ್ಲಿ ಎಷ್ಟು ಪರ್ಸೆಂಟು ಜೀವಕೋಶಗಳು ಪ್ಯಾಂಕ್ರಿಯಾಸ್ ಇರುವಂತ ಸೇಲ್ಸ್ ಡ್ಯಾಮೇಜ್ ಆಗಿದೆ, ರಿಫ್ರೆಶ್ ಆಗುತ್ತೆ ಎಷ್ಟು ಬೇಗ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇದು ಕಾಯಿಲೆಗಳ ಮೂಲದಿಂದ ಕೆಲಸ ಮಾಡೋದ್ರಿಂದ, ಸೊ ಆ ತರದವ್ರು BP ಶುಗರ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು ನಿಮ್ ಡಾಕ್ಟರ್ಸ್ ಹತ್ರ ಸೊ ಚೆಕಪ್ ಮಾಡಿಸ್ಕೊಂತ ಇರ್ರಿ ಎವ್ರಿ ಮಂತ್. ಅಂದ್ರೆ ಮತ್ತೆ ಜಾಸ್ತಿನೂ ಬೇಡ ಮಾತ್ರೆಗಳು, ಕಡಿಮೆನೂ ಬೇಡ. ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಇದನ್ನ ಮಾತ್ರ ಬಿಡೋದ್ ಬೇಡ, ರೆಗ್ಯುಲರ್ಲಿ ಯೂಸ್ ಮಾಡಿ. ಸ್ನೇಹಿತರೆ, 100% ವಿತಿನ್ 10 days ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ನ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ 1 ವರ್ಷ ನಿರಂತರವಾಗಿ ಇದನ್ನ ಯೂಸ್ ಮಾಡಿದ್ರೆ ನಾವು ಆಲ್ರೆಡಿ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಕೆಲವು ಆರ್ಗನ್ಸ್, ನಾನು ಆಗ್ಲೇ ಹೇಳ್ದೆ ಆಲ್ರೆಡಿ, ಇಂಪಾರ್ಟೆಂಟ್ 68 ಆರ್ಗನ್ಸ್ ಅಲ್ಲಿ ಕೆಲವು ಆರ್ಗನ್ಸ್ಗಳು 6 ತಿಂಗಳಿಗೆ ರೀಬೂಸ್ಟ್ ಆಗ್ತವೆ. ನಮ್ಮ ದೇಹದಲ್ಲಿರುವಂತ ಕೆಲವು ಆರ್ಗನ್ಸ್ಗಳು. ಇನ್ ಕೆಲವು ಆರ್ಗನ್ಸ್ಗಳು 1 ವರ್ಷ ಬೇಕು, 1 year ಬೇಕಾಗತ್ತೆ. ಬಾಡಿ ಸಿಸ್ಟಮ್ ಮೆಕ್ಯಾನಿಸಮ್ ಹೇಗಿದೆ ಅಂದ್ರೆ ನಮಗೆ ಬೇಕಾದಂಗೆಲ್ಲ ನಾವು ಬಿಹೇವ್ ಮಾಡಕ್ ಬರೋದಿಲ್ಲ. ಬಾಡಿ ಈಸ್ ಎ ಫ್ಯಾಕ್ಟ್ರಿ, ಒಂದ್ ಮೆಕ್ಯಾನಿಸಮ್ ಇರೋದೇ ಆತರ, ದೇವ್ರ ಸೃಷ್ಟಿ ಅದು. ಸೊ ಆದ್ರೆ ನನಗೆ ಓವರ್ ನೈಟ್ ನಾನು ಕಡಿಮೆ ನೋ ನೋ ನೋ, ಇದಕ್ಕೆ ಕೆಲವು ಆರ್ಗನ್ಸ್ಗಳಿಗೆ ಬೇಕಾಗತ್ತೆ. ಸೊ 1 ವರ್ಷ, ಕೆಲವು ಆರ್ಗನ್ಸ್ಗಳು 3 to 6 months ಸಾಕಾಗತ್ತೆ. ಸೊ ಹಾಗಾಗಿ ಇದನ್ನ ನಿರಂತರವಾಗಿ ಯಂಗರ್ ಲೈಫ್ ಅಂದ್ರೆ ನಾವು ರಿವರ್ಸ್ ಏಜ್ ಪ್ರಾಡಕ್ಟ್ ಇದು. ವರ್ಲ್ಡ್ ನಂಬರ್ 1, ದ ಫಸ್ಟ್ ಟೈಮ್ ವರ್ಲ್ಡ್ ಅಲ್ಲಿ ಮೊದಲನೇ ಬಾರಿಗೆ ರಿವರ್ಸ್ ಏಜ್ ಪ್ರಾಡಕ್ಟ್ ಅಂತ ಇರೋದೇ ಇದೊಂದೇ. ಸೊ ಓನ್ಲಿ ಸಪ್ಲಿಮೆಂಟರಿ ಪ್ರಾಡಕ್ಟ್. ಸೊ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು ಕಾಯಿಲೆಗೋಸ್ಕರ ಅಲ್ಲ, ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಲಿಕ್ಕೋಸ್ಕರ ರಿವರ್ಸ್ ಏಜ್ ಪ್ರಾಡಕ್ಟ್ ಇದು. ಆಲ್ರೆಡಿ ಬೇರೆ ಯಾವ್ದಾರ ಪ್ರಾಡಕ್ಟ್ ಗಳ ಜೊತೆಗೂ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಯಾವುದೇ ಕಾರಣಕ್ಕೂ ಇದು ಸೈಡ್ ಎಫೆಕ್ಟ್ ಇಲ್ಲ. ಸೊ ಹಂಗಾಗಿ 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಬರುತ್ತೆ. 100% ನಿಮ್ಮ ಜೀವನದಲ್ಲಿ ಸಿಕ್ಕಿರೋ ಒಂದು ಅದ್ಭುತ ಅವಕಾಶಗಳಲ್ಲಿ ಇದು ಒಂದು ಪ್ರಾಡಕ್ಟ್. ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ನೀವು ಇದುವರೆಗೂ ಕೇಳಿರುವಂತ ಪ್ರಾಡಕ್ಟ್ಗಳಲ್ಲ ಇದು. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಯಾರು ಯೂಸ್ ಮಾಡ್ತಾರೋ ಎಲ್ಲರಿಗೂ ಕಾಯಿಲೆಯಿಂದ ಹೊರಗೆ ಬಂದಿದ್ದಾರೆ. ತುಂಬಾ ಜನ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ತಿದ್ದಾರೆ. ಸೊ ರಿವರ್ಸ್ ಏಜ್ ಪ್ರಾಡಕ್ಟ್. ಸೊ 100% ನಿಮಗೆ ತೃಪ್ತಿಕರ ರಿಸಲ್ಟ್ ಬರುತ್ತೆ, ಯಾವುದೇ ಡೌಟ್ ಬೇಡ. ಸೊ ಹಂಗಾಗಿ ದಯವಿಟ್ಟು ಇದನ್ನ ಯೂಸ್ ಮಾಡಿ. ಸೊ ನೀವು ಸಂಪೂರ್ಣ ಆರೋಗ್ಯನ ಪಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಆಲ್ರೆಡಿ ಇದರಲ್ಲಿರುವಂತ ರಿಸ್ಕ್ ಫ್ಯಾಕ್ಟರ್ ಏನೈತೆ, ಸೊ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡ್ಲಿಕ್ಕೆ, ಹಾರ್ಟ್ ಸೇವರ್ಗೆ, ಜೊತೆಗೆ ಬ್ರೈನ್ ಸ್ಟ್ರೋಕಿಗೆ ರಿಯಲಿ ಸೊ ಪ್ರಿವೆನ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಇದು ಫಾರ್ ಎವರ್ ಹೆಂಗ್, ನಾವು ಒಂದ್ಸರಿ ಅಲ್ಲ, ಫಾರ್ ಎವರ್ ಯಂಗರ್ ಅಂಡ್ ಇನ್ಸೈಡ್ ಅಂಡ್ ಔಟ್, ಹೊರಗಿನ ಮತ್ತು ಬಾಹ್ಯ ಮತ್ತು ಆಂತರಿಕ ಆರೋಗ್ಯನ 100% ತೃಪ್ತಿಕರ ಬಳಸಲಿಕ್ಕೆ ಇದು ಸಪೋರ್ಟಿವ್ ಆಗುತ್ತೆ. ಇದ್ರ ಜೊತೆಗೆ ಮಿರಾಕಲ್ ರಿಸಲ್ಟ್ ಆಲ್ರೆಡಿ ಬಂದಿದೆ, ತುಂಬಾ ರಿಸಲ್ಟ್ ಬಂದಿದ್ದಾವೆ. ಸಾವಿರಾರು ಜನ ಇದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಆಲ್ ಇಂಡಿಯಾದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿಂದ ಹಿಡಿದು ಎಲ್ಲ ಆಟೋ ಡ್ರೈವರ್ ವರೆಗೆ ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನು ಯೂಸ್ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಒಂದು ನೆಗೆಟಿವ್ ಕಾಮೆಂಟ್ ಇಲ್ಲ. ಸೊ ವೆರಿ ಪವರ್ಫುಲ್ ಪ್ರಾಡಕ್ಟ್ ಇದು. ಸೊ ಸ್ನೇಹಿತರೆ, ಇದ್ರ ಜೊತೆಗೆ ಇದನ್ನ ನಾವು ಸ್ಟೇ ಸ್ಟ್ರಾಂಗ್, ಸ್ಟೇ ಯಂಗ್ ಅಂತ, ಸೊ ನಮಗೆ ಮಜಲ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಬಲಿಷ್ಠ ಮಜಲ್ಸ್ಗಳಿಗೆ ಸೊ ಇದು ಸಪೋರ್ಟಿವ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಜೊತೆಗೆ ಬ್ರೈನ್ ಏಜಿಂಗ್ ಏನೈತೆ, ಅಂದ್ರೆ ಓದೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಬ್ರೈನ್ ಏಜಿಂಗ್ ರಿವರ್ಸ್ ಆಗುತ್ತೆ, ಜೊತೆಗೆ ಎನ್ಹಾನ್ಸ್ ಆಗುತ್ತೆ.
ಸೊ ಬ್ರೈನ್ ಫಂಕ್ಷನ್ಸ್ಗಳು ಆಕ್ಟಿವ್ ಆಗ್ತವೆ. ರಿಯಲಿ ಹೆಲ್ತಿ ಬ್ರೈನು ಅಂಡ್ ಲಂಗ್ಸ್, ಹಾರ್ಟ್, ಹಂಗಾರೆ ಕಿಡ್ನಿ, ಲಿವರ್ ರೀಬಿಲ್ಡ್ ಆಗ್ಲಿಕ್ಕೆ, ಹೆಲ್ತಿಗೊಳಿಸ್ಲಿಕ್ಕೆ ಸಪೋರ್ಟಿವ್ ಆಗುತ್ತೆ. ಇದ್ರ ಜೊತೆಗೆ ಈಗ ಆಲ್ರೆಡಿ ತುಂಬಾ ಜನ, ಲಕ್ಷಾಂತರ ಜನ ಈ ಪ್ರಾಡಕ್ಟ್ ಅನ್ನ ಬಳಸಿ ಸೊ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ತಿರೋ ತುಂಬಾ ಜನ ಇದ್ದಾರೆ. ಸೊ ನಾವು ಆಲ್ರೆಡಿ ವಯಸ್ಸಾಯ್ತಪ್ಪ, ನಮ್ದಿನ್ನ ಆಲ್ರೆಡಿ ಒಂದ್ ಮಿಡ್ಲ್ ಏಜ್ ಅಂತ ಯಾರು ಕೊರಗೋ ಅವಶ್ಯಕತೆ ಇಲ್ಲ. ನಿಮಗೆ ನೋಡಿರೆ ನೀನು ಹುಡುಗರ ತರ ನಾವು ಇನ್ನು ಚೆನ್ನಾಗಿ ಕಾಣ್ಬೇಕು, ಫೇಸು ಸ್ಟೈಲಿಶ್ ಇರಬೇಕು, ಹೊಳಿತಾ ಇರಬೇಕು ಪಳ ಪಳ, ಜೊತೆಗೆ ನನಗಿನ್ನು ಯಂಗರ್ ಆಗಿರ್ಬೇಕು ಅಂತ ಇಷ್ಟಪಡೋರಿಗೆ ರಿಯಲಿ ಇದೊಂದು ವರದಾನ. ಸೊ ಇದ್ರ ಜೊತೆಗೆ ಇದು ಈಗ ಆಲ್ರೆಡಿ ಬಳಕೆ ಮಾಡ್ತಿರೋರು, ಸೊ ಆಲ್ರೆಡಿ 48 ವರ್ಷ ಆಗಿದ್ರು 18 ವರ್ಷದ ತರ ಕಾಣ್ಬೇಕನ್ನಂತವ್ರಿಗೆ, ನನಗೆ ಆಲ್ರೆಡಿ ಏಜ್ 40-50 ವರ್ಷ ಆಗಿರ್ಬೋದು, ನಾನು ಈಗ ನೋಡೋರ್ ಕಣ್ಣಿಗೆ ಮತ್ತು ಆರೋಗ್ಯವಾಗಿ ಅಂದ್ರೆ ಸದೃಢ ಆರೋಗ್ಯ ಅಂದ್ರೆ ನಾನು ಇನ್ನು 18 ವರ್ಷ ಹುಡುಗರ ತರ ಕಾಣ್ಬೇಕಂತ ಇಷ್ಟಪಡೋರಿಗೆ ರಿಯಲಿ ವಂಡರ್ ಪ್ರಾಡಕ್ಟ್. ಸೊ ಇದ್ರ ಜೊತೆಗೆ ಈಗ ಆಲ್ರೆಡಿ ತುಂಬಾ ಜನ ಸೊ ಲೈಫ್ ಅನ್ನ ರಿವರ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಣು, ಮತ್ತೆ ಏನ್ ಚರ್ಮ ರೋಗಗಳಿದ್ವು ಅವೆಲ್ಲವನ್ನು ಕಡಿಮೆ ಮಾಡ್ಕೊಂಡು ಸೊ ಫ್ಯಾಟ್ ಬರ್ನ್ ಮಾಡ್ಕೊಂಡು ಹೆಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ತಿರೋರು ಸಾವಿರಾರು ಜನ ಇದ್ದಾರೆ ಈಗ ಆಲ್ರೆಡಿ. ಸೊ ಹಾಗಾಗಿ ಇದು ವೆಲ್ನೆಸ್ ಅಂಡ್ ವೆಲ್ ಬೀಯಿಂಗ್ ಪ್ರಾಡಕ್ಟ್. ಇಲ್ಲೆಷ್ಟು ವೆಲ್ನೆಸ್ ನಾವ್ ಏನ್ ಈಗ ಸಫರ್ ಪಡ್ತಾ ಇದೀವಿ ಅದ್ರ ಜೊತೆಗೆ ಇದು ರೀಬಿಲ್ಡ್, ನಾವು ಬಾಡಿ ರೀಬಿಲ್ಡ್ ಮಾಡತ್ತೆ, ಸ್ಟ್ರಾಂಗ್ ಆಗತ್ತೆ ಬಿಫೋರ್ ಅಂಡ್ ಆಫ್ಟರ್. ಸೊ ಹಂಗಾಗಿ ರಿಯಲಿ ಎಲ್ಲಾ ತರ ಚರ್ಮ ರೋಗಕ್ಕೂ ಎಂತದೇ ವ್ಯಕ್ತಿನೂ ಶೈನಿಂಗ್ ಬರುತ್ತೆ. ಫೇಸು ಬಿಫೋರ್ ಅಂಡ್ ಆಫ್ಟರ್ ಹೇಗಿದ್ರು ಈಗ ಹೇಗಿದ್ದಾರೆ ಈ ತರದ್ದು ಲಕ್ಷಾಂತರ ಜನ ಯೂಸ್ ಮಾಡಿ ಎಂಟರ್ ಆಲ್ ಇಂಡಿಯಾ ಇದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಿದ್ದಾರೆ. ವರ್ಲ್ಡ್ ಅಲ್ಲಿ ಇದನ್ನ ಬೀಟ್ ಮಾಡೋ ಪ್ರಾಡಕ್ಟ್ಗಳಿಲ್ಲ. ಹಂಗಾಗಿ ಇದೊಂದು ವರದಾನ ಇದೆ. ಸೊ ಇದನ್ನ ಯೂಸ್ ಮಾಡಿ ಒಂದ್ 3 to 6 months ಅಥವಾ 1 ವರ್ಷ ನಿಮ್ ಲೈಫ್ ಅನ್ನ ಎಂಜಾಯ್ ಮಾಡ್ಕೊಳ್ಳಿ, ರಿವರ್ಸ್ ಏಜ್ ಮಾಡ್ಕೊಳ್ಳಿ. ಸೊ ಇನ್ನು ಯಂಗರ್ ಲೈಫ್ ಅನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಮೈಕ್ ಅನ್ನ ನಾನು ಸಂತೋಷ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಟೋ ಯು ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಮಾಹಿತಿಯನ್ನು ಚೆನ್ನಾಗಿ ಬೇರೆ ಬಗ್ಗೆ ತುಂಬಾ ಸರಳವಾಗಿ ಸಹಜವಾಗಿ